ಅವನ ರೂಪದ ದರ್ಶನವನ್ನು ನಮಗೆ ಮಾಡಿಸ್ತಾರೆ ಅಂತ ಭಾವಿಸಬೇಕೇ ಹೊರತು ಇವರಿಂದ ಪರಮಾತ್ಮನಿಗೆ ಪ್ರಕಾಶ ಅಂತ ತಿಳಿಯುವುದಲ್ಲ. ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ನೇಮಾ ವಿದ್ಯುತೋ ಭಾಂತಿ ಕುತೋಯಮಗ್ನಿ ತಮೇವ ಭಾಂತಂ ಅನುಭಾತಿ ಸರ್ವಂ ತಸ್ಯ ಭಾಸ ಸರ್ವಮಿದಂ ವಿಭಾತಿ. ಭಗವಂತನ ಪ್ರಕಾಶದಿಂದಲೇ ಇವುಗಳಿಗೆ ಪ್ರಕಾಶ ಎಂಬುದಾಗಿ ಚಿಂತನೆ ಮಾಡಬೇಕು. ಸಮಂ ಪ್ರಶಾಂತಂ ಸುಮುಖಂ ದೀರ್ಘಚಾರು ಚತುರ್ಭುಜಂ. ಸಮಂ ಅನ್ನುವುದಕ್ಕೆ ಪರಮಾತ್ಮನ ಯಾವ ಅವಯವಗಳಲ್ಲಿಯೂ ವೈಷಮ್ಯ ಇಲ್ಲ ಅಂತ ಒಂದರ್ಥ. ಅರ್ಜುನನ ಬಗ್ಗೆ ಹೇಳುವಾಗ ಶ್ರೀಮದಾಚಾರ್ಯರು ಒಂದು ಸೂಕ್ಷ್ಮವಾದ ಮಾತನ್ನು ತಾತ್ಪರ್ಯ ನಿರ್ಣಯದಲ್ಲಿ ತಿಳಿಸ್ತಾರೆ. ಸವ್ಯಭಾವೋಸ್ತಥಾಧಿಕ್ಯಂ ವೃಷಣಾಧಿಕ್ಯಮೇವಚ. ಸ್ವಲ್ಪ ಕೆಲವು ಅಂಗಗಳಲ್ಲಿ ಆಧಿಕ್ಯ ಇತ್ತು ಅರ್ಜುನನಿಗೆ. ಬಲ ಬಾಹುವಿಗಿಂತಲೂ ಸವ್ಯ ಎಡಬಾಹು ಸ್ವಲ್ಪ ಉದ್ದ ಆಗಿತ್ತು. ಉದ್ದ ಅಂದರೆ ಕಾಣಿಸೋ ಅಷ್ಟು ಉದ್ದ ಅಲ್ಲ. ಅದು ಶ್ರೀಮದಾಚಾರ್ಯರಂತಹ ಲಕ್ಷಣಜ್ಞರಿಗೆ, ಭೀಮಸೇನ ದೇವರಂಥವರಿಗೆ, ದ್ರೌಪದಿ ಅಂಥವರಿಗೆ ತಿಳಿಯೋದು ಅಷ್ಟೇ, ಅದು ಬೇರೆಯವರಿಗೆ ಗೋಚರ ಅಲ್ಲ. ಆದರೂ ಅಷ್ಟು ಸೂಕ್ಷ್ಮವಾದ ಆಧಿಕ್ಯ ಅರ್ಜುನನಲ್ಲಿ ಇತ್ತು ಅಂತ ಹೇಳ್ತಾರೆ. ಅದು ದೋಷ. ಅಷ್ಟು ಸೂಕ್ಷ್ಮವಾದರೂ ದೋಷ. ವಾಯುದೇವರಲ್ಲಿ ದೋಷ ಇಲ್ಲ, ಲಕ್ಷ್ಮೀದೇವಿಯಲ್ಲಿಲ್ಲ, ಭಗವಂತನಲ್ಲಿ ಅಂತೂ ಇಲ್ಲವೇ ಇಲ್ಲ. ಆದ್ದರಿಂದ ಸಮಂ, ಯಾವುದೇ ವಿಧವಾದ ಅವಯವಗಳಲ್ಲಿ ಒಂದಕ್ಕಿಂತ ಇನ್ನೊಂದು ಹೆಚ್ಚು ಹೀಗಿಲ್ಲ. ಯಾವ ಅವಯವಗಳು ಹೇಗಿರಬೇಕೋ ಹಾಗೆ ಸಮವಾಗಿ, ಎರಡು ಭುಜಗಳು, ಎರಡು ಬಾಹುಗಳು, ಪಾದಗಳು, ಎರಡು ಕಣ್ಣುಗಳು, ಎರಡು ಕಿವಿಗಳು ಎಲ್ಲವೂ ಸಮವಾಗಿವೆ ಅಂತ ಒಂದರ್ಥ. ಇನ್ನೊಂದು ಮಯಾ ಸಹಿತಂ ಸಮಂ, ಶ್ರೀನಿವಾಸ ತೀರ್ಥರು ಹೇಳುವ ಅರ್ಥ ಲಕ್ಷ್ಮೀ ಸಮೇತನಾದ ಪರಮಾತ್ಮನನ್ನು ಚಿಂತನೆ ಮಾಡಬೇಕು ಅಂತ. ಯಾಕೆಂದ್ರೆ ಶ್ರೀಮದಾಚಾರ್ಯರು ತಂತ್ರಸಾರದಲ್ಲಿ ಲಕ್ಷ್ಮೀಧರಾಭ್ಯಾಂ ಆಶ್ಲಿಷ್ಟ ಅಂತ ಶ್ರೀಭೂ ಸಮೇತನಾದ ಪರಮಾತ್ಮನ ಚಿಂತನವನ್ನು ಮಾಡಬೇಕು ಅಂತ ಹೇಳಿದ್ದರಿಂದ ಆ ಅನುಸಂಧಾನವನ್ನಿಟ್ಟುಕೊಂಡು ಶ್ರೀನಿವಾಸ ತೀರ್ಥರು ಸಮಂ, ಲಕ್ಷ್ಮೀ ಸಮೇತನಾದ ಭಗವಂತನನ್ನು ಚಿಂತನೆ ಮಾಡಬೇಕು. ಪ್ರಶಾಂತಂ, ಯಾವುದೇ ವಿಧವಾದಂತಹ ದುಃಖಾದಿಗಳಿಲ್ಲದೆ ಪ್ರಸನ್ನನಾದಂತಹ ಭಗವಂತ. ಸುಂದರವಾದ ಮುಖ ಇದೆ, ದೀರ್ಘವಾದ ಮನೋಹರವಾದ ಚತುರ್ಭುಜಗಳಿವೆ. ಸುಚಾರು ಸುಂದರ ಗ್ರೀವಂ, ಅತ್ಯಂತ ಮನೋಹರವಾದಂತಹ ಸುಂದರವಾದ ಕಂಬು ಕಂಠ, ಶಂಖದಂತೆ ಭಗವಂತನ ಕಂಠ ಇದೆ. ಯಾವ ಕಂಠದಿಂದ ಯಾವಾಗಲೂ ವೇದಗಳ ಶಾಸ್ತ್ರಗಳ ಉಚ್ಚಾರಣೆಯನ್ನು ನಿರಂತರವಾಗಿ ಮಾಡ್ತಾನೋ ಅಂತಹ ಕಂಠ ಭಗವಂತನಿಗೆ ಇದೆ ಎಂಬುದಾಗಿ ತಿಳಿಯಬೇಕು. ಸುಕಪೋಲಂ, ಮನೋಹರವಾದಂತಹ ಕಪೋಲ. ಶುಚಿಸ್ಮಿತಂ, ಜಗತ್ತಿನ ದುಃಖವನ್ನೆಲ್ಲ ಪರಿಹಾರ ಮಾಡುವಂತಹ, ಶುಚಿಯನ್ನಾಗಿ ಮಾಡುವ, ದುಃಖದ ಕೊಳಚೆಯನ್ನು ಕಳೆದು ಮನಸ್ಸನ್ನು ಶುಚಿ ಮಾಡುವಂತಹ ಮಂದಹಾಸ ಭಗವಂತನದು. ಶೋಕಾಶ್ರು ಸಾಗರ ವಿಶೋಷಣ ಅತ್ಯುದಾರಂ, ಎಲ್ಲರ ಶೋಕ ಸಾಗರವನ್ನು ಒಣಗಿಸುವ, ಶೋಕದ ಅಶೌಚವನ್ನು ಪರಿಹರಿಸುವ, ಶುಚಿಯನ್ನು ನೀಡುವ ಸ್ಮಿತ ಭಗವಂತನ ಮಂದಸ್ಮಿತ ಅಲ್ವಾ. ಅಶೌಚ ಯಾವಾಗ ಬರ್ತದೆ? ಶೋಕ ಆದಾಗ ಅಶೌಚ. ಹಾಗಾದರೆ ಪರಮಾತ್ಮನ ಸ್ಮಿತ ಇದು ಶುಚಿ, ಇದರ ಅರ್ಥ ಏನು? ಅಶೌಚವನ್ನು ಕಳೆಯುವ, ಶೋಕದಿಂದ ಬರುವ ಅಶೌಚವನ್ನು ಕಳೆಯುವ, ಶುಚಿಯನ್ನು ನೀಡುವ ಸ್ಮಿತ ಭಗವಂತನ ಸ್ಮಿತ. ಆದ್ದರಿಂದ ಶುಚಿಸ್ಮಿತ ಅಂತ. ಇಲ್ಲದೆ ಇದ್ರೆ ಮೈ ಹೊಲಸಾದರೆ ಅಶೌಚ, ದುಃಖಗಳಿದ್ರೆ ಅಶೌಚ ಏನು ಅಂತ. ದುಃಖ ಇದು ಮೈಲಿಗೆ ಅಂತ ಆಗೋದಿಲ್ಲಲ್ಲ ಅಂತ ಅನ್ನಿಸ್ತದೆ. ದುಃಖ ಮೈಲಿಗೆ ಅಂದರೆ ಮೈಲಿಗೆ ಇರೋದೇ ದುಃಖದಲ್ಲಿ, ಮತ್ತೆ ದುಃಖವಾದಾಗೇನೆ ಮೈಲಿಗೆ. ಹಾಗಾದರೆ ಶುಚಿಸ್ಮಿತ ಅಂದರೆ ದುಃಖವನ್ನು ಕಳೆಯುವಂತಹ ಮಂದಹಾಸ ಭಗವಂತನದು. ಸಮಾನ ಕರ್ಣ ವಿನ್ಯಸ್ತ ಸ್ಫುರನ್ಮಕರ ಕುಂಡಲಂ, ಹಿಂದೆ ಒಂದು ಸಲ ಸಮ ಅಂತ ಸಾಮಾನ್ಯವಾಗಿ ಹೇಳಿದ್ದಾರೆ. ಆದರೂ ಕೂಡ ಪರಮಾತ್ಮನ ಕರ್ಣಗಳು ಸಮಾನವಾಗಿವೆ ಅಂತ ಚಿಂತನೆ ಮಾಡಬೇಕು ವಿಶೇಷವಾಗಿ. ಎಲ್ಲ ಅವಯವಗಳು ಸಮಾನ ಇದ್ಮೇಲೆ ಕರ್ಣಗಳು ಸಮಾನ ಇದ್ದೇ ಇರ್ತದೆ, ಪ್ರತ್ಯೇಕವಾಗಿ ಏನು ಹೇಳೋದು ಅಂತ. ಅದಕ್ಕೆ ಭಗವಂತ ಕೆಲವರ ಮಾತು ಮಾತ್ರ ಕೇಳ್ತಾನೆ, ನಮ್ಮ ಮಾತು ಕೇಳೋದಿಲ್ಲ ಅಂತ ಹೀಗೆ ತಿಳ್ಕೋಬೇಡಿ. ಎಲ್ಲರಿಗೂ ಕಿವಿಗಳನ್ನು ಸಮಾನವಾಗಿ ಇಟ್ಟಿದ್ದಾನೆ ಅಂತನ್ನೋ ಅರ್ಥದಲ್ಲಿ ಸಮಾನ ಇದು. ಗಾತ್ರ ಪರಿಮಾಣ ಸಮಾನವಾಗಿದೆ ಅಂತ ಮೇಲೆ ಹೇಳಿ ಆಯಿತು, ಸಮಂ ಎಲ್ಲ ಅವಯವಗಳಲ್ಲಿಯೂ ಸಾಮ್ಯ ಇದೆ ಅಂತ. ಇದು ಸ್ಪೆಷಲ್ಲು. ಬರೀ ನೋಡ್ಲಿಕ್ಕೆ ಚೆನ್ನಾಗಿದೆ, ಕಿವಿ ಎರಡೂ ಒಂದೇ ತರಹ ಇದೆ, ಎಷ್ಟು ಅಳೆದರೂ ಅದರಲ್ಲಿ ಉದ್ದಳತೆ ಏನೋ ವ್ಯತ್ಯಾಸ ಇಲ್ಲ ನಿಜ. ಆದರೆ ಪಕ್ಷಪಾತ ಮಾಡ್ಬೋದಲ್ಲ. ನಿಮ್ಮ ಮಾತು ಬಹಳ ಲಕ್ಷ್ಯ ಕೊಟ್ಟು ಕೇಳಿ. ಅದೇ ವಿಷಯದ ಬಗ್ಗೆ ಅವನೇನಾದರೂ ಹೇಳಿದರೆ ಇರ್ಲಿ ಬಿಡೋ ತೊಗೊಂಡೇನು ಮಾಡ್ತಿದ್ದೆ ಅಂತ ಅಂದ್ಬಿಟ್ರೆ, ನನ್ನ ದುಃಖವನ್ನೇ ದೇವರು ಕೇಳೋದಿಲ್ಲ, ಬರೀ ಇನ್ನೊಬ್ಬರ ಮಾತು ಅಷ್ಟೇ ಕೇಳ್ತಾನೆ, ನನ್ನ ಪರವಾಗಿ ದೇವರು ಕೇಳೋದಿಲ್ಲ ಅಂತ ತಿಳ್ಕೋಬೇಡಿ.
ಯಾರ ಮಾತು ಯೋಗ್ಯ, ಭಕ್ತಿಯಿಂದ ಶ್ರದ್ಧೆಯಿಂದ ಸತ್ಯವನ್ನ ಯಾರೇ ಏನೇ ಹೇಳಿದರೂ ಅದನ್ನು ಅತ್ಯಂತ ಪ್ರೀತಿಯಿಂದ ಕೇಳಿ ಅನುಗ್ರಹ ಮಾಡುವ ಸಮಾನ ಕರಣಗಳು ಭಗವಂತನಿಗೆ ಇದೆ. ಸಮಾನ ಕರ್ಣ ವಿನ್ಯಸ್ತ ಸ್ಫುರನ್ ಮಕರ ಕುಂಡಲಂ, ಅಂತಹ ಕರ್ಣಗಳಲ್ಲಿ ಮಕರ ಕುಂಡಲಗಳು ಶೋಭಿತವಾಗಿವೆ ಎಂಬುದಾಗಿ ತಿಳಿಯಬೇಕು. ನಾವು ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಿದರೆ ಸಾಕು. ನಾವು ಮಾಡಿದಂತಹ ಭಗವಂತನ ನಾಮಸ್ಮರಣೆಯ ನಾಮಗಳ ಸಂಕೀರ್ತನ ದೇವರ ಕಿವಿಗೆ ಬಿದ್ದದ್ದೇ ತಡ ನಮ್ಮ ಪಾಪಗಳೆಲ್ಲ ಪರಿಹಾರವಾಗಿ ಬಿಡುತ್ತದೆ. ಆ ಪಾಪಗಳನ್ನು ನಾಶ ಮಾಡುವ, ಪಾಪಗಳನ್ನು ಹರಿದು ತಿನ್ನುವ ಮೊಸಳೆಗಳು ದೇವರ ಕಿವಿಯಲ್ಲಿಯೇ ಇದೆ, ತಡ ಇಲ್ಲ. ನಾವು ನಾಮಸ್ಮರಣೆ ಮಾಡಬೇಕು. ನಾಮಸ್ಮರಣೆ ಮಾಡಿದಾಗ ಆ ಭಗವಂತನ ಕಿವಿಗೆ ಹತ್ತಬೇಕು. ನಾನು ಕೇಳಿದ್ದೇನೆ, ಈ ಎಲ್ಲ ಪಾಪಗಳನ್ನು ನಾಶ ಮಾಡುವುದಕ್ಕೆ ಮತ್ತೆ ಇಂತಹ ಒಂದು ಕಡೆಗೆ ಕೊಟ್ಟು ಕಳಿಸ್ತೇನೆ ಕಸಾಯಿ ಖಾನೆಗೆ ಅಂತನ್ನೋ ಕೆಲಸ ಇಲ್ಲ. ನಾಮಗಳ ಶ್ರವಣ ದೇವರಿಗೆ ಆದದ್ದೇ ತಡ, ಅಲ್ಲಿಂದಲ್ಲೇನೆ ಆ ನಾಮಗಳ ನಾಶವಾಗಿ ಬಿಡಬೇಕು. ಕಿವಿಯಲ್ಲೇನೆ ಮಕರ ಕುಂಡಲಗಳನ್ನು ಇಟ್ಟುಕೊಂಡಿದ್ದಾನೆ. ಆ ನಾಮಸ್ಮರಣ ನಾಮಕೀರ್ತನ ದೇವರ ಕಿವಿಗೆ ಹೋದಂತೇನೆ ನಮ್ಮ ಪಾಪಗಳನ್ನು, ಅದರ ಜೊತೆಗೆ ಹೋಗಿರ್ತವೆ ಪಾಪಗಳು, ಅದನ್ನು ಅಲ್ಲಿಯೇ ಕತ್ತರಿಸಿ ನಾಶ ಮಾಡಿಬಿಡಿ ಅಂತನ್ನುವಂತೆ ಮಕರ ಕುಂಡಲಗಳನ್ನು ಧಾರಣ ಮಾಡಿದ್ದಾನೆ. ಅಥವಾ ಸಮಾನ ಕರ್ಣ ವಿನ್ಯಸ್ತ ಸ್ಫುರನ್ ಮಕರ ಕುಂಡಲಂ, ಕರ್ಣ ವಿನ್ಯಸ್ತ ಸ್ಫುರನ್ ಮಕರ ಕುಂಡಲಂ, ಭಗವಂತನ ಕರ್ಣಗಳಲ್ಲಿ ಮಕರ ಕುಂಡಲಗಳು ಶೋಭಿಸ್ತಾ ಇವೆ. ಆ ಕಿವಿಗಳು ಹೇಗಿವೆ? ಎಲ್ಲರ ಮಾತನ್ನು ಪ್ರೀತಿಯಿಂದ ಕೇಳ್ತಾನೆ, ಸಮಾನ ಅಂತ ಒಂದು. ಎಲ್ಲರ ಮಾತನ್ನು ಕೇಳ್ತಾನೆ ಅಂದರೆ ಸುಮ್ಮನೆ ಕೇಳ್ತಾನೆ, ಆದರೆ ನಿಜವಾಗಿ ನಮಗೆ ಫಲ ದೇವರು ಕೊಡುವುದು ಯಾವಾಗ? ಲಕ್ಷ್ಮೀದೇವಿ, ವಾಯುದೇವರು ನಮ್ಮ ಪರವಾಗಿ ದೀನಂ ದೂನಂ ಅನಾಥಂ ಶರಣಾಗತಂ ಏನಂ ಉದ್ಧರ ಅಂತ ಅವರು ವಿಜ್ಞಾಪನೆ ಮಾಡಿದರೆ ಆಗ ನಿಜವಾಗಿ ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡೋದು. ನಾವು ಎಷ್ಟೇ ದೇವರ ಕಿವಿಯಲ್ಲಿ ಊದಿದ್ರು ಅಷ್ಟೇ, ಒದರಿದ್ರು ಅಷ್ಟೇ, ಮಹತ್ವ ಇಲ್ಲ ಅದಕ್ಕೆ. ಯಾವಾಗ ಲಕ್ಷ್ಮೀ ವಾಯುದೇವರು ನಮ್ಮ ಪರವಾಗಿ ರೆಕಮೆಂಡೇಶನ್ ಮಾಡ್ತಾರೆ ಆಗ ನಿಜವಾಗಿ ನಮ್ಮ ಉದ್ಧಾರ. ಆ ತರಹದ ಭಗವಂತನ ಕರಣಗಳ ಚಿಂತನೆ ಮಾಡಬೇಕು. ಮಾ ಲಕ್ಷ್ಮೀದೇವಿ, ಅನ ವಾಯುದೇವರು, ಮಾಚ ಅನಶ್ಚ ಮಾನೌ ಮಾನಾಭ್ಯಾಂ ಸಹಿತೌ ಸಮಾನೌ ಸಮಾನೌ ಚತೌ ಕರಣೌ ಚ ಸಮಾನ ಕರಣೌ. ಮಾ ಲಕ್ಷ್ಮೀದೇವಿ, ಅನ ವಾಯುದೇವರು ಇವರಿಬ್ಬರು ಭಗವಂತನ ಕಿವಿಯಲ್ಲಿ ಹತ್ತಿರ ಹೋಗಿ ನಮ್ಮ ಪರವಾಗಿ ಇವನನ್ನು ಉದ್ಧಾರ ಮಾಡು ಅಂತ ಹೇಳ್ತಾ ಇದ್ದಾರೆ ಅಂತ ಭಗವಂತನ ಕರಣಗಳನ್ನು ನಾವು ಚಿಂತನೆ ಮಾಡಬೇಕು. ಸಮಾನ ಕರ್ಣ ವಿನ್ಯಸ್ತ ಸ್ಫುರನ್ ಮಕರ ಕುಂಡಲಂ, ಆ ರೀತಿಯಾಗಿ ಚಿಂತನೆ ಮಾಡಿದರೆ ಆಗ ಭಗವಂತ ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ತಾನೆ. ನಾನು ದೇವರ ಕಿವಿಯಲ್ಲಿ ಏನೋ ಊದ್ತಾ ಇದ್ದೇನೆ, ದೇವರಿಗೆ ಕೇಳಿಸಿದೆ, ಪರಿಹಾರ ಮಾಡ್ತಾನೆ ಅಂತ ಇಷ್ಟೇ ತಿಳ್ಕೊಂಡ್ರೆ ಅದು ಆಗುವುದಿಲ್ಲ. ನನ್ನ ಪರವಾಗಿ ಮಾನರು ಲಕ್ಷ್ಮೀ ವಾಯುಗಳು ಪರಮಾತ್ಮನಿಗೆ ಪ್ರಾರ್ಥನೆಯನ್ನು ಮಾಡ್ತಾರೆ ಅಂತ ನಾವು ಚಿಂತನೆ ಮಾಡಬೇಕು. ಸಮಾನ ಕರ್ಣ ವಿನ್ಯಸ್ತ ಸ್ಫುರನ್ ಮಕರ ಕುಂಡಲಂ. ಅಥವಾ ಮಾನ ಅಂದರೆ ಪ್ರಮಾಣಗಳು, ಶಾಸ್ತ್ರಗಳು, ವೇದಗಳು, ಇತಿಹಾಸ, ಮಹಾಭಾರತ, ರಾಮಾಯಣ, ಪಂಚರಾತ್ರ, ಏನೆಲ್ಲ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಹೇಳಿದ್ದಾರೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಪಂಚರಾತ್ರ, ಮಹಾಭಾರತ, ರಾಮಾಯಣ ಹಾಗೂ ಸಾತ್ವಿಕ ಪುರಾಣಗಳು, ಈ ಎಲ್ಲ ಪ್ರಮಾಣಗಳೇನಿವೆ ಈ ಪ್ರಮಾಣಗಳನ್ನೇ ಭಗವಂತ ಕಿವಿಗೊಟ್ಟು ಕೇಳ್ತಾನೆ. ಯಾವುದು ದುಶ್ಯಾಸ್ತ್ರ ಕುಶಾಸ್ತ್ರ ಅವುಗಳನ್ನು ಕೇಳ್ತಾನೆ. ನರಕ ಕೊಡುವುದಕ್ಕೆ, ತಮಸ್ಸು ಕೊಡುವುದಕ್ಕೆ ಕೇಳ್ತಾನೆ ಹೊರತು ಪ್ರೀತಿಯಿಂದ ಅನುಗ್ರಹ ಬುದ್ಧಿಯಿಂದ ಕೇಳೋದಿಲ್ಲ. ಹೀಗಾಗಿ ಭಗವಂತನ ಕಿವಿಯಲ್ಲಿ ಪ್ರೀತಿಯಿಂದ ಪ್ರವೇಶ ಮಾಡುವ ಗ್ರಂಥಗಳು ಯಾವುದು ಅಂದರೆ ಅವು ಮಾನಗಳು, ಪ್ರಮಾಣಗಳು. ಸಮಾನ ಕರಣ, ಭಕ್ತರು ಪಠನೆ ಮಾಡುವ, ಅಧ್ಯಯನ ಮಾಡುವ, ವ್ಯಾಖ್ಯಾನ ಮಾಡುವ, ಪ್ರವಚನ ಮಾಡುವ. ನಾವೆಲ್ಲ ಈಗ ಪಾಠ ಕೇಳ್ತಾ ಇದ್ದೀರಿ, ಏನೋ ಕೇಳ್ತೀವಿ. ಇದೆಲ್ಲ ನಾವು ಇಷ್ಟು ಮಾಡ್ತೀವಿ ಅಂತ ಅನ್ನೋದು ದೇವರಿಗೆ ಗೊತ್ತಾಗ್ತದೋ ಇಲ್ಲೋ ಅಂತ ತಿಳ್ಕೊಬೇಡಿ. ನಾವು ಪ್ರವಚನ ಮಾಡೋದು ನೀವಷ್ಟೇ ಕೇಳೋದಿಲ್ಲ, ದೇವರೂ ಕೇಳ್ತಾನೆ. ನೀವು ಪಾರಾಯಣ ಮಾಡುವುದನ್ನು ನಿಮ್ಮ ಸುತ್ತಮುತ್ತಲಿದ್ದ ಜನ ಅಷ್ಟೇ ಕೇಳೋದಿಲ್ಲ, ದೇವರೂ ಕೇಳ್ತಾನೆ. ನಾವು ಮಾಡುವ ಪಾರಾಯಣ, ನಾವು ಹೇಳುವ ಪಾಠ ಪ್ರವಚನಗಳನ್ನು ದೇವರೂ ಕೇಳಿ ಅವನು ನಿಜವಾಗಿ ನಮಗೆ ಅನುಗ್ರಹ ಮಾಡ್ತಾನೆ. ನಾವು ಬೆಳೆಸುವ ಈ ಎಲ್ಲ ಮಾನಗಳು, ಪ್ರಮಾಣಗಳೇನಿವೆ ಇದು ದೇವರ ಕಿವಿಯಲ್ಲಿ ಹೋಗ್ತಾ ಇದೆ ಅಂತನ್ನುವ ಅನುಸಂಧಾನ ನಮಗಿರಬೇಕು. ಸಮಾನ ಕರ್ಣ ವಿನ್ಯಸ್ತ ಸ್ಫುರನ್ ಮಕರ ಕುಂಡಲಂ. ಇಷ್ಟೆಲ್ಲ ಹೇಳಿದರೆ, ಇಷ್ಟೆಲ್ಲ ಜನರು ಹೇಳುವುದನ್ನು ಒಬ್ಬನೇ ಭಗವಂತ ಕೇಳಿಸಿಕೊಂಡು ಅನಂತ ಜೀವರಾಶಿಗಳು ವಿವಿಧ ಅವಸ್ಥೆಗಳಲ್ಲಿ ಆಡುವ ಎಲ್ಲ ಮಾತುಗಳನ್ನು, ಹೇಳುವ ಎಲ್ಲ
ಪಾಠಗಳನ್ನು ಪ್ರವಚನಗಳನ್ನು ದೇವರು ಕೇಳಿಸಿಕೊಂಡು ಅದಕ್ಕೆ ತಕ್ಕ ಫಲವನ್ನು ನೀಡಲು ಭಗವಂತನಿಗೆ ಸಾಮರ್ಥ್ಯವಿದೆಯೇ? ಎಲ್ಲಿಯೂ ಇಂಥವರು ಕಂಡೇ ಇಲ್ಲವಲ್ಲ ಅಂದರೆ ಕಾಣೋದೇ ಇಲ್ಲ. ಅದಕ್ಕೇನು ಮಾಡೋದು? ಭಗವಂತನಂಥವರು ಇನ್ನೊಬ್ಬರು ಇಲ್ಲವೇ ಇಲ್ಲ, ಏನು ಮಾಡೋದು? ಸಮಾಹ ನ ಯಸ್ಯ, ಪ್ರತ್ಯೇಕ ಶಬ್ದ ಅದು. ಕರ್ಣವಿನ್ಯಸ್ತ ಸ್ಫುರನ್ಮಕರ ಕುಂಡಲಂ, ಆ ದೇವರು ಹೇಗಿದ್ದಾನೆ? ಯಸ್ಯ ಸಮಾಹಾನ ತಂ, ಯಾರಿಗೆ ಸಮಾನರೇ ಪ್ರಪಂಚದೊಳಗೆ ಇಲ್ಲವೋ ಅಂಥವನು ದೇವರು. ಸಮಾನ ಕರ್ಣವಿನ್ಯಸ್ತ ಸ್ಫುರನ್ಮಕರ ಕುಂಡಲಂ, ಯಾರಿಗೆ ಸಮರು ಇನ್ನೊಬ್ಬರಿಲ್ಲ ಅಂತಹ ಭಗವಂತ ಅವನು. ಅವನ ಬಗ್ಗೆ ನೀವು ಇನ್ನೊಂದು ದೃಷ್ಟಾಂತ ನೋಡಿ ಅರ್ಥ ಮಾಡಿಕೊಳ್ಳಬೇಕು ಅಂತ ಹೇಳಿದರೆ ದಡ್ಡತನ. ಇಂತಹ ಪರ್ವತ ಇನ್ನೊಂದು ಎಲ್ಲಿದೆ? ಹಿಮಾಲಯದಂತಹದ್ದು, ಮೇರು ಪರ್ವತದಂತಹದ್ದು ಅಂತ ನೋಡಿ ಆಮೇಲೆ ನಾನು ನಂಬುತ್ತೇನೆ ಅಂದರೆ ಪ್ರಮಾಣಗಳಿಂದ ತಿಳಿತಾ ಇದೆ, ನಂಬಿಬಿಡಿ ಅಷ್ಟೇ. ಇದಕ್ಕೆ ಇನ್ನೊಂದು ಉದಾಹರಣೆ ಬೇಕು ಅಂತ ಹುಡುಕಬೇಡಿ, ಕಣ್ಣಿಗೆ ಕಾಣಿಸ್ತಾ ಇದೆ ನಂಬಿ ಅಷ್ಟೇ. ಸಮಾಹಾನ, ಇವನಿಗೆ ಸಮಾನರು ಇನ್ನೊಬ್ಬರಿಲ್ಲ, ಹಾಗಾದ್ರೆ ನಂಬೋದು ಹೇಗೆ? ಸಮಾನ, ಇವನು ಪ್ರಮಾಣ ಪ್ರಮಿತನಾಗಿದ್ದಾನೆ, ನಂಬಿ ಅಷ್ಟೇ, ಮುಗಿದು. ಸಮಾನ ಕರ್ಣ ವಿನ್ಯಸ್ತ ಸ್ಫುರನ್ಮಕರ ಕುಂಡಲಂ. ಆದ್ದರಿಂದ ಈ ರೀತಿಯ ಆ ಭಗವಂತನ ಕರ್ಣಗಳನ್ನು, ಆ ಭಗವಂತನ ಸ್ವರೂಪವನ್ನು ಚಿಂತನೆ ಮಾಡಬೇಕು. ಹೇಮಾಂಬರಂ ಘನಶ್ಯಾಮಂ ಶ್ರೀವತ್ಸಂ ಶ್ರೀನಿಕೇತನಂ, ಪೀತಾಂಬರವನ್ನು ಧಾರಣ ಮಾಡಿದವನು, ನೀಲಮೇಘಶ್ಯಾಮನಾಗಿದ್ದಾನೆ, ಶ್ರೀವತ್ಸ ಚಿಹ್ನ ಇದೆ, ಶ್ರೀನಿಕೇತನಂ ಲಕ್ಷ್ಮೀದೇವಿಗೆ ಆಶ್ರಯನಾಗಿದ್ದಾನೆ. ಶಂಖ ಚಕ್ರ ಗದಾ ಪದ್ಮ ವನಮಾಲಾ ವಿಭೂಷಿತಂ, ಶಂಖ ಸಹಮಾನ ಅಂತ ಅದಕ್ಕೆ ಹೆಸರು, ಚಕ್ರ ಜುಹು ಅಂತ ಹೆಸರು, ಶತ್ರುಗಳನ್ನೆಲ್ಲ ಹೋಮ ಮಾಡುತ್ತದೆ, ನಾಶ ಮಾಡುತ್ತದೆ, ಆದ್ದರಿಂದ ಜುಹು ಅಂತಾರೆ. ಪ್ರಮಾಣಗಳಿಂದ ಸಹಿತವಾದದ್ದು ಸಹಮಾನ ಶಂಖ, ಪ್ರಮಾಣಕ್ಕೆ ಅಭಿಮಾನಿನಿಯಾದ ಶ್ರೀದೇವಿಯೇ ಶಂಖಕ್ಕೂ ಅಭಿಮಾನಿನಿಯಾದದ್ದರಿಂದ ಸಹಮಾನ. ರಾಜ್ಞಿ ಅಂತ ಗದೆಗೆ ಹೆಸರು, ಸುಭೂತ ಅಂತ ಪದ್ಮಕ್ಕೆ ಹೆಸರು, ವಿಶೇಷವಾದಂತಹ ಐಶ್ವರ್ಯವನ್ನು ನೀಡುವಂತಹದ್ದು. ಅಂತಹ 4 ಹೆಸರಿನ ಈ ಶಂಖ ಚಕ್ರ ಗದಾ ಪದ್ಮ ಎಂಬ ಆಯುಧಗಳನ್ನು ಧಾರಣೆ ಮಾಡಿದಂತಹ ಭಗವಂತ. ಪದ್ಮವೂ ಒಂದು ಆಯುಧ, ಪದ್ಮವನ್ನೂ ಕೂಡ ಪರಮಾತ್ಮ ಆಯುಧವಾಗಿ ಬಳಸಿದ ಕಥೆ ಉಂಟು. 4 ಆಯುಧಗಳನ್ನು ಧಾರಣೆ ಮಾಡಿದವ ಅಂತ ಹೇಳ್ತಾರೆ, ಅದರೊಳಗೆ ಪದ್ಮ ಒಂದು ಸೇರ್ತದೆ. ಪದ್ಮ ಇದು ಆಯುಧ ಏನು? ಸುಮ್ಮನೆ ಅದು ಶೋಭೆಗೆ ಅಲಂಕಾರಕ್ಕೆ ಇಟ್ಟುಕೊಂಡದ್ದು. ಆಯುಧಗಳು ನೋಡಿದರೆ ಚಕ್ರ ಗದ ಇವುಗಳೇ ಆಯುಧ, ಶಂಖನೂ ಆಯುಧ ಅಲ್ಲ, ಪದ್ಮವೂ ಆಯುಧ ಅಲ್ಲ ಅಂತ ಅನಿಸ್ತದೆ. ಆದರೆ ಪುರಾಣಗಳಲ್ಲಿ ಭಗವಂತ ಯುದ್ಧಕ್ಕೆ ಶಂಖದಿಂದ ಧ್ವನಿ ಮಾಡಿ ಧ್ವನಿಯಿಂದಲೇ ರಾಕ್ಷಸರನ್ನು ಸಂಹಾರ ಮಾಡಿದ್ದುಂಟು. ಅರ್ಜುನಾದಿಗಳ ಶಂಖಧ್ವನಿಯಿಂದಲೇ ಮೃತರಾದವರಿದ್ದಾರೆ, ಇನ್ನು ದೇವರ ಶಂಖಧ್ವನಿಯಿಂದ ಕೇಳಬೇಕೆ? ಶಂಖವೂ ಆಯುಧವಾಗ್ತದೆ. ಪದ್ಮದಿಂದಲೂ ಯುದ್ಧ ಆಡಿದ್ದಾನೆ. ಗಯಾಸುರನ ಜೊತೆಗೆ ಪರಮಾತ್ಮ ಯುದ್ಧ ಮಾಡುವ ಪ್ರಸಂಗವನ್ನು ಪುರಾಣಗಳಲ್ಲಿ ವರ್ಣನೆ ಮಾಡುವಾಗ ಪದ್ಮದಿಂದಲೂ ದೇವರು ಯುದ್ಧ ಮಾಡಿದ್ದುಂಟು. ಆ ಪದ್ಮವನ್ನು ಗಯಾಸುರ ಎಸದನಂತೆ, ಆಗ ಅದು ಎಲ್ಲೆಲ್ಲಿ ಬಿತ್ತೋ ಅದರ ಬೀಜಗಳು ಅಲ್ಲಿ ಪದ್ಮಗಳು ಬೆಳೆದುಕೊಂಡವು ಅಂತ ಪುರಾಣದ ವರ್ಣನೆ ಮಾಡ್ತಾರೆ. ಭಗವಂತ ಲೀಲೆಯಿಂದ ಯುದ್ಧ ಮಾಡುವಾಗ ನಾಟಕೀಯವಾಗಿ ತನ್ನ ಕೈಯಿಂದ ಪದ್ಮ ಬಿದ್ದಂತೆ ತೋರಿಸಿದ, ಆಗಲೇ ಎಲ್ಲ ಕಡೆಗೂ ಪದ್ಮಗಳ ಸೃಷ್ಟಿ ಪ್ರಾರಂಭ ಆಯಿತು ಇತ್ಯಾದಿ ವರ್ಣನೆಗಳು ಬರ್ತದೆ. ಇರಲಿ, ಆದರೆ ಮುಖ್ಯವಾದ ತಾತ್ಪರ್ಯ ಪದ್ಮದಿಂದಲೂ ಅಸುರರ ಸಂಹಾರವನ್ನು ದೇವರು ಮಾಡುವುದುಂಟು. ಇವುಗಳೆಲ್ಲವೂ ಕೂಡ ಪರಮಾತ್ಮನ ಆಯುಧ. ನೂಪರೈಹಿ ವಿಲಸತ್ಪಾದಂ ಕೌಸ್ತುಭ ಪ್ರಭಯಾಯುತಂ, ಶ್ರೇಷ್ಠವಾದಂತಹ ಮಂಜುಳವಾದ ಧ್ವನಿಯನ್ನು ಮಾಡುವ ಗೆಜ್ಜೆಗಳಿವೆ. ಕೌಸ್ತುಭದಿಂದ ಬರುವಂತಹ ಪ್ರಭೆ ಅವನನ್ನು ಆವರಿಸಿದೆ. ದ್ಯುಮತ್ ಕಿರೀಟ ಕಟಕ ಕಟಿಸೂತ್ರ ಅಂಗದೈರ್ಯುತಂ, ಪ್ರಕಾಶಮಾನವಾದಂತಹ ಕಿರೀಟ, ಕಟಕ ಆಭರಣಗಳು, ಹಸ್ತಾಭರಣ, ಕಟಿಸೂತ್ರ, ಅಂಗದ ಭುಜಾಭರಣ, ಇವುಗಳಿಂದ ಕೂಡಿದಂಥವನು ಭಗವಂತ. ಸರ್ವಾಂಗ ಸುಂದರಂ ಹೃದಯಂ ಪ್ರಸಾದ ಸುಮುಖೇಕ್ಷಣಂ, ಎಲ್ಲ ಅಂಗಗಳು ಸುಂದರವಾಗಿವೆ, ಮನೋಹರವಾಗಿವೆ. ಪ್ರಸಾದ ಸುಮುಖೇಕ್ಷಣಂ, ಯಾವಾಗಲೂ ಕೂಡ ಪ್ರಸನ್ನವಾದಂತಹ ಮುಖ ಹಾಗೂ ದೃಷ್ಟಿಯಿಂದ ಕೂಡಿದವನು ಭಗವಂತ. ಸುಕುಮಾರಂ ಅಭಿಧ್ಯಾಯೇತ್, ಸೌಂದರ್ಯ ಲಕ್ಷಣಗಳು ಬೇರೆ, ಸೌಕುಮಾರ್ಯ ಬೇರೆ. ಅದಕ್ಕಾಗೇನೆ ಭೀಮಸೇನ ದೇವರಿದ್ದರೂ ಕೂಡ ಅಶ್ವಿನಿ ದೇವತೆಗಳು ಬೇಕು ಅಂತ ಅಪೇಕ್ಷೆ ಪಟ್ಟನಂತೆ. ಭೀಮಸೇನ ದೇವರಲ್ಲಿ ಸೌಂದರ್ಯ ಇರಲಿಲ್ಲ ಅಂತಲ್ಲ, ಆದರೆ ಭಾರೀ ಸುದೃಢವಾದ ಕಾಯವಾದದ್ದರಿಂದ ಸೌಂದರ್ಯವಿದ್ದರೂ ಅದು ಸೌಂದರ್ಯ ಅಂತ ಅನಿಸ್ತಾ ಇರಲಿಲ್ಲ ಕೆಲವರಿಗೆ. ಅದಕ್ಕಾಗಿ ಸುಕುಮಾರರಾದ ವ್ಯಕ್ತಿಗಳು ಬೇಕು ಅಂತ ಅಶ್ವಿನಿ ದೇವತೆಗಳನ್ನು ಅಪೇಕ್ಷೆ ಪಟ್ಟರು ಅಂತ. ಆದರೆ ಭಗವಂತನ ದೇಹದಲ್ಲಿ ಎಲ್ಲವೂ ಇದೆ.
ಸೌಂದರ್ಯವೂ ಇದೆ, ಸೌಕುಮಾರ್ಯವೂ ಇದೆ. ಭೀಮಸೇನ ದೇವರಲ್ಲಿ ವಾಯುದೇವರಲ್ಲಿ ಸೌಕುಮಾರ್ಯ ಇಲ್ಲ ಅಂತ ತಾತ್ಪರ್ಯ ಅಲ್ಲ, ಭೀಮಸೇನ ದೇಹದಲ್ಲಿ ಅದನ್ನು ವ್ಯಕ್ತ ಮಾಡಿರಲಿಕ್ಕಿಲ್ಲ ಅನ್ನೋದಕ್ಕೋಸ್ಕರ ಅಶ್ವಿನಿ ದೇವತೆಗಳನ್ನು ಅಪೇಕ್ಷೆ ಪಟ್ಟರು ಎಂಬುದಾಗಿ ತಾತ್ಪರ್ಯ ನಿರ್ಣಯದಲ್ಲಿ ನೀವು ಕೇಳ್ತೀರಿ. ಸುಕುಮಾರಂ ಅಭಿಧ್ಯಾಯೇತ್ ಸರ್ವಾಂಗೇಶು ಮನೋದಧತ್. ಪರಮಾತ್ಮನ ಎಲ್ಲ ಅಂಗಗಳಲ್ಲಿ ಮನಸ್ಸನ್ನು ಇಟ್ಟು ಚಿಂತನವನ್ನು ಮಾಡಬೇಕು ಅಂತ ಹೇಳಿದರು. ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯ ಮನಸಾ ಆಕರ್ಷ್ಯ ತನ್ಮನಃ ಬುದ್ಧ್ಯಾ ಸಾರಥಿನಾ ಧೀರಃ ಪ್ರಣಮೇನ್ಮಯಿ ಸರ್ವತಃ. ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯ ಮನಸ ಆಕರ್ಷ್ಯ, ಪ್ರತ್ಯಾಹಾರ, ವಿಷಯಗಳಲ್ಲಿ ಓಡುವಂತಹ ಮನಸ್ಸನ್ನು ಬುದ್ಧಿ ಎಂಬ ಸಾರಥಿಯಿಂದ ಸಹಿತವಾದ ಮನಸ್ಸಿನಿಂದ ಅದನ್ನು ಆಕರ್ಷಣೆ ಮಾಡಿ ಎಷ್ಟು ಎಷ್ಟು ವಿಷಯಗಳ ಚಿಂತನದ ಕಡೆಗೆ ಧಾವಿಸಿ ಹೋಗ್ತದೋ ಅಷ್ಟಷ್ಟು ಸಲ ಮತ್ತೆ ಮತ್ತೆ ಆ ಮನಸ್ಸನ್ನು ಎಳೆದು ತಂದು ಭಗವಂತನ ರೂಪ, ಗುಣ, ಕ್ರಿಯೆ ಇವುಗಳನ್ನು ಚಿಂತನ ಮಾಡುವ ಕಡೆಗೆ ತೆಗೆದುಕೊಂಡು ಬರಬೇಕು ಅಂತ ಹೇಳ್ತಾರೆ. ಇಂದ್ರಿಯಗಳನ್ನು ಈ ರೀತಿಯಾಗಿ ಇಂದ್ರಿಯಗಳನ್ನೂ ಆಕರ್ಷಣೆ ಮಾಡಿ, ಆಮೇಲೆ ಬುದ್ಧಿಯಿಂದ ಮನಸ್ಸನ್ನು ವಿಶೇಷವಾಗಿ ಆಕರ್ಷಣೆ ಮಾಡಿ, ಬುದ್ಧಿ ಮನಸ್ಸು ಇವುಗಳಿಂದ ಇಂದ್ರಿಯಗಳನ್ನು ಆಕರ್ಷಣೆ ಮಾಡಬೇಕು. ಮನಸ್ಸು ಆಚೆ ಈಚೆ ಹೋಗುವಾಗ ಬುದ್ಧಿಯಿಂದ ಆ ಮನಸ್ಸನ್ನು ಕೂಡ ಭಗವಂತನಲ್ಲಿ ಆಕರ್ಷಣೆಯನ್ನು ಮಾಡಿ ಸರ್ವತಃ ಮಯಿ ಪ್ರಣಮೇತ್, ಸರ್ವಾಂಗಯುಕ್ತನಾದ ನನ್ನಲ್ಲಿ ಮನಸ್ಸನ್ನು ಇಡಬೇಕು, ಮನಸ್ಸನ್ನು ಏಕಾಗ್ರವಾಗಿ ಮಾಡಿಕೊಳ್ಳಬೇಕು. ಭಗವಂತನ ಸರ್ವಾವಯವಗಳನ್ನು ಚಿಂತನ ಮಾಡುವುದಕ್ಕೆ ಪ್ರಾರಂಭ ಮಾಡಿದಾಗ ಒಂದು ಕ್ಷಣ ಸರ್ವಾವಯವಗಳ ಚಿಂತನ ಬಂದಂತೆ ಆಗಿ ಮತ್ತೆ ಹೋಗಿಬಿಡುತ್ತದೆ, ಮನಸ್ಸು ಚಂಚಲವಾಗ್ತದೆ, ಬೇರೆ ಏನನ್ನೋ ವಿಚಾರ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತದೆ. ಹಾಗೆ ಮನಸ್ಸಿನಲ್ಲಿ ಚಾಂಚಲ್ಯ ಬಂತು ಅಂತ ಅನಿಸಿದರೆ ಆವಾಗ ಏನು ಮಾಡಬೇಕು? ಒಂದೊಂದೇ ಅವಯವಗಳನ್ನು ಧ್ಯಾನ ಮಾಡಬೇಕು. ಮತ್ತೆ ಆ ಒಂದೊಂದೇ ಅವಯವಗಳನ್ನು ವಿಶೇಷವಾಗಿ ಧ್ಯಾನ ಮಾಡಿ 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 ರೂಢಿಯಾದ ಮೇಲೆ ಅಭ್ಯಾಸ ಬಲದಿಂದ ಮತ್ತೆ ಸರ್ವಾವಯವಗಳ ಧ್ಯಾನ ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು. ಪ್ರಾರಂಭದಲ್ಲಿ ಸರ್ವಾವಯವಗಳ ಧ್ಯಾನ ಮಾಡುವ ಪ್ರಯತ್ನ ಮಾಡಬೇಕು. ಆಗ ಚಾಂಚಲ್ಯ ಅಂತ ಅನಿಸಿದರೆ ಒಂದೊಂದೇ ಅವಯವಗಳ ಧ್ಯಾನವನ್ನು ಪಕ್ವ ಮಾಡಿಕೊಂಡು ನಂತರ ಸರ್ವಾವಯವಗಳ ಧ್ಯಾನವನ್ನು ಮಾಡುವತ್ತ ಇವನು ವಿಶೇಷವಾದ ಪ್ರಯತ್ನವನ್ನು ನಡೆಸಬೇಕು. ಆ ಸರ್ವಾವಯವಗಳ ಧ್ಯಾನವನ್ನು ಮಾಡುವ ವಿಶೇಷವಾದ ಪ್ರಯತ್ನವನ್ನು ಮಾಡ್ತಾನಲ್ಲ, ಒಂದು ಹಂತದಲ್ಲಿ ಆ ಪ್ರಯತ್ನವನ್ನೂ ಬಿಟ್ಟು ಬಿಡಬೇಕು. ಯಾಕೆ? ಸರ್ವಾವಯವಗಳ ಧ್ಯಾನ ಬಿಟ್ಟು ಮಾಡೋದೇನಿದೆ ಮುಂದೆ ಬೇರೆ ಕೆಲಸ ಅಂದರೆ ಪ್ರಯತ್ನವನ್ನು ಬಿಡಬೇಕು. ಯಾಕೆಂದರೆ ಆ ಸರ್ವಾವಯವಗಳ ಧ್ಯಾನ ಇವನಿಗೆ ಸಹಜವಾಗಿ ಬಿಡಬೇಕು, ಪ್ರಯತ್ನ ಬೇಕಾಗಿಲ್ಲ. ಆಮೇಲೆ ಅದು ಸಮಾಧಿ. ಅಪ್ರಯತ್ನೇನ, ಪ್ರಯತ್ನವಿಲ್ಲದೆ ಇವನ ಮನಸ್ಸು ಭಗವಂತನ ಸರ್ವಾಂಗಗಳನ್ನು ಚಿಂತನ ಮಾಡುವ ಸಾಮರ್ಥ್ಯವನ್ನು ಪಡೆದಾಗ ಪ್ರಯತ್ನ ಯಾಕೆ ಮಾಡಬೇಕು? ಪ್ರಯತ್ನ ಇಲ್ಲದೆ ಸರ್ವಾಂಗಗಳ ಚಿಂತನ ಇವನಿಗೆ ಸಹಜವಾಗ್ತದೆ. ಆ ಅವಸ್ಥೆಗೆ ಸಮಾಧ್ಯವಸ್ಥೆ ಅಂತಾರೆ. ಆಗ ಪ್ರಯತ್ನ ಇಲ್ಲದೆ ಸಮಾಧಿಯಲ್ಲಿ ಭಗವಂತನ ಚಿಂತನವನ್ನು ಮಾಡ್ತಾ ಇರಬೇಕು ಎಂಬುದಾಗಿ ಈ ಶ್ಲೋಕಗಳಲ್ಲಿ ತಿಳಿಸ್ತಾ ಇದ್ದಾರೆ. ಅದನ್ನೇ ಮುಂದೆ ತಾತ್ಪರ್ಯದಲ್ಲಿ ಇನ್ನೂ ಸ್ಪಷ್ಟಪಡಿಸ್ತಾರೆ. ತತ್ಸರ್ವಂ ವ್ಯಾಪಕಂ ಚಿತ್ತಂ ಆಕರ್ಷ್ಯ ಏಕತ್ರ ಧಾರಯೇ. ಆ ಸರ್ವಾಂಗಗಳ ಚಿಂತನದಲ್ಲಿ ಪ್ರಯತ್ನ ಮಾಡುವಂತಹ ಮನಸ್ಸು ಚಂಚಲವಾಗಿ ಅಸಮರ್ಥವಾದಾಗ ಒಂದು ಅವಯವಗಳ ಧ್ಯಾನವನ್ನು ಮಾಡಬೇಕು. ನಾನ್ಯಾನಿ ಚಿಂತೆಯಿದ್, ಬೇರೆ ಅವಯವಗಳನ್ನು ಚಿಂತನ ಮಾಡಲು ತಲೆ ಕೆಡಿಸಿಕೊಳ್ಳಬಾರದು. ಎಲ್ಲಿವರೆಗೆ? ಪಾದವನ್ನು ಆರಂಭ ಮಾಡಿಕೊಂಡು ಮುಖದವರೆಗೆ. ಸುಸ್ಮಿತಂ ಭಾವಯೇನ್ ಮುಖಂ ಯಾವತ್, ಮುಖದವರೆಗೆ ಪಾದದಿಂದ ಆರಂಭ ಮಾಡಿಕೊಂಡು ಒಂದೊಂದೇ ಅವಯವಗಳ ಚಿಂತನವನ್ನು ಮಾಡಬೇಕು. ತತ್ರ ಲಬ್ಧ ಪದಂ ಚಿತ್ತಂ ಆಕರ್ಷ್ಯ ವ್ಯೋಮ್ನಿ ಧಾರಯೇ. ಹೀಗೆ ಒಂದೊಂದೇ ಅವಯವಗಳ ಚಿಂತನ ಮಾಡುವ ಸಾಮರ್ಥ್ಯ ಮನಸ್ಸಿಗೆ ಬಂದಾಗ ಆಕಾಶದ ಚಿಂತನ ಮಾಡಬೇಕು ಅನ್ನೋದು. ಆಕಾಶದ ಚಿಂತನೆ ಯಾಕೆ? ಇದ್ದಕ್ಕಿದ್ದ ಹಾಗೆ ಅಲ್ಲ. ಆಕಾಶದ ಚಿಂತನ ಅಂದರೆ ಸರ್ವಾಂಗಗಳ ಚಿಂತನ ಅಂತ ಅರ್ಥ. ವ್ಯೋಮ ಅನ್ನುವ ಶಬ್ದಕ್ಕೆ ಸರ್ವಾಂಗಗಳು ಅನ್ನುವ ಅರ್ಥ ಹೇಗೆ ಬರ್ತದೆ? ಅದಕ್ಕೆ ಶ್ರೀಮದ್ ಆಚಾರ್ಯರು ತಾತ್ಪರ್ಯ ಬರೀತಾರೆ. ವ್ಯೋಮೇತಿ ವ್ಯಾಪ್ತ ಶಬ್ದಸ್ಯ ವಿಶೇಷಾತ್ ಓತತಾಯತಃ. ವಿ ಓಮ, ಓಮ ಅಂದ್ರೆ ಓತ ಅಂತ ಅರ್ಥ. ವಿ ಓಮ ಅಂದ್ರೆ ವಿ ಓತ ವ್ಯೋತ ವ್ಯೋಮ. ಏನರ್ಥ? ವಿಶೇಷವಾಗಿ ಓತವಾದದ್ದು, ಪ್ರವಿಷ್ಟವಾದದ್ದು, ವ್ಯಾಪ್ತವಾದದ್ದು. ವ್ಯೋಮ ಅನ್ನುವ ಶಬ್ದಕ್ಕೆ ವ್ಯಾಪ್ತ ಅಂತ ಅರ್ಥ. ಪರಮಾತ್ಮನ ಒಂದೊಂದು ಅಂಗಗಳು ನೋಡಿದರೆ ವ್ಯಾಪ್ತವೇ. ಆದರೂ ಜನರ ದೃಷ್ಟಿಯಲ್ಲಿ ವ್ಯಾಪ್ತಿಯ ಅಭಿವ್ಯಕ್ತಿಯಾಗೋದು ಸರ್ವಾಂಗಗಳಲ್ಲಿ ಅನ್ನುವ ದೃಷ್ಟಿಯಲ್ಲಿ ವ್ಯೋಮ ಅಂದರೆ ವಿಶೇಷವಾಗಿ ವ್ಯಾಪ್ತ ಅಂತ ತೋರುವ ಭಗವಂತನ ಸಮಗ್ರ
ಅಂಗ ಏನಿದೆ, ಸರ್ವದೇಹ, ಸರ್ವಾಂಗೋಪೇತವಾದ ದೇಹ, ಅದು ವ್ಯೋಮ. ಅಂತಹ ವ್ಯೋಮದ ಚಿಂತನವನ್ನು ಮಾಡಿ ಅಂದರೆ ಸರ್ವಾಂಗಗಳ ಚಿಂತನವನ್ನು ಮಾಡಿ. ವ್ಯೋಮ್ನಿ ಧಾರಯೇತ್ ಸರ್ವಾಂಗೇಶು ಧಾರಯೇತ್ ಇತ್ಯರ್ಥ. ಕೊನೆಗೊಂದು ಮಾತು ಬರ್ತದೆ 44ನೇ ಶ್ಲೋಕದಲ್ಲಿ, ತಚ್ಚ ತ್ಯಕ್ತ್ವ ಮದಾರೋಹ ಅಂತ. ಇದೀಗ ಹೇಳಿದೆ ನಾನು ಅದರ ಅರ್ಥವನ್ನು. ಧ್ಯಾನವನ್ನೂ ಬಿಟ್ಟುಬಿಡಬೇಕು ಅಂತ. ಧ್ಯಾನವನ್ನು ಬಿಡೋದು ಅಂದರೆ ಅರ್ಥ ಏನು? ತಚ್ಚ ಧಾರಣಂ ತ್ಯಕ್ತ್ವ ಸ್ವತಯೇವ ಮನಸಃ ತತ್ರೈವ ಸಮಾಹಿತತ್ವಾತ್ ಅನ್ಯತ್ಕಿಮಪಿ ನ ಚಿಂತೆಯೇತ್. ಧಾರಣ ಅನ್ನೋ ಶಬ್ದಕ್ಕೆ ಇಲ್ಲಿ ಖಂಡಸ್ಮೃತಿರ್ ಧಾರಣ ಸ್ಯಾದ್ ಅಖಂಡ ಧ್ಯಾನ ಮುಚ್ಚತೆ, ಆ ಧಾರಣ ಅಲ್ಲ. ಯಾಕೆಂದರೆ ಸಮಗ್ರಾವಯವದ ಧ್ಯಾನ ಮಾಡಬೇಕು ಅಂತ ಹಿಂದೆ ಹೇಳಿಯಾಗಿದೆ. ಧಾರಣ ಅಂದರೆ ಇಲ್ಲಿ ಧ್ಯಾನ ಪ್ರಯತ್ನ ಅಂತ ಇಷ್ಟೇ ಅರ್ಥ. ಧಾರಣ ಮಾಡುವ ಅರ್ಥಾತ್ ಧ್ಯಾನ ಮಾಡುವ ಏನು ಪ್ರಯತ್ನ ಇರ್ತದೆ ಅದನ್ನೂ ಬಿಟ್ಟು ಬಿಡಬೇಕು. ಯಾಕೆ ಬಿಡಬೇಕು ಅಂದರೆ ಪ್ರಯತ್ನ ಇಲ್ಲದೆ ಮನಸ್ಸು ದೇವರನ್ನು ಚಿಂತನೆ ಮಾಡಲು ಸಮರ್ಥವಾದಾಗ ಪ್ರಯತ್ನದ ಅವಶ್ಯಕತೆ ಬೇಕಿಲ್ಲ. ಇದನ್ನು ತಮ್ಮ ವಾಕ್ಯದಿಂದ ವ್ಯಾಖ್ಯಾನ ಮಾಡಿದ ಶ್ರೀಮದಾಚಾರ್ಯರು ತಾತ್ಪರ್ಯದಿಂದ ಅಂದರೆ ಪ್ರಮಾಣದಿಂದ ಮತ್ತೆ ವ್ಯಾಖ್ಯಾನ ಮಾಡ್ತಾರೆ. ಯಾವತ್ ಸಮಗ್ರ ಸ್ಮರಣಂ ಅಚಲಂ ಕೇಶವೇ ಭವೇತ್ ಸಮಗ್ರಂ ಚಿಂತೆಯೇತ್ ತಾವತ್ ಯದಾತು ವಿಚಲೇತ್ ತತಃ. ಸಮಗ್ರ ಸ್ಮರಣವನ್ನು ಪರಮಾತ್ಮನಲ್ಲಿ ಅಚಲವಾಗಿ ಮಾಡಲಿಕ್ಕೆ ಸಾಧ್ಯವಾಗುವ ತನಕ ಮಾಡ್ತಾ ಇರಬೇಕು. ಚಾಂಚಲ್ಯ ಬಂತು ಅಂತ ಏನೋ ಇಷ್ಟೊತ್ತು ಮನಸ್ಸಿನಲ್ಲಿ ಭಗವದ್ಧ್ಯಾನ ಬರ್ತಿತ್ತು, ಇದ್ದಕ್ಕಿದ್ದ ಹಾಗೆ ಮಾಯವಾಯಿತು, ಬೇಡವೇ ಬೇಡ, ಇದರ ಗೋಜುಗೆ ಹೋಗೋದು ಬೇಡ ಅಂತ ನಿರಾಶೆ ಮಾಡಿಕೊಳ್ಳುವ ಕಾರಣ ಇಲ್ಲ. ಸಮಗ್ರ ಧ್ಯಾನ ಮಾಡಲಿಕ್ಕೆ ಬರಲಿಲ್ಲ ಅಂದರೆ ಏನಾಯಿತು? ಪ್ರತ್ಯಂಗಂ ಧಾರಣಂ ಕುರ್ಯಾತ್, ಒಂದೊಂದು ಅಂಗಗಳ ಧಾರಣವನ್ನು ಮಾಡಿ. ಯಮನೋ ಯಾವತ್ ಸಮಗ್ರಕಂ ಪ್ರತ್ಯಂಗಾಭ್ಯಾಸತು, ಪ್ರತ್ಯಂಗಗಳ ಅಭ್ಯಾಸ ಮಾಡಿ ಎಲ್ಲಿಯವರೆಗೆ ಸಮಗ್ರ ಚಿಂತನ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಲ್ಲಿಯವರೆಗೆ ಒಂದೊಂದು ಅಂಗಗಳ ಚಿಂತನ ಮಾಡಿ. ಸಮಗ್ರೇ ಸುಸ್ಥಿರಂ ಮನಃ ತದಾ ಪುನಃ ಸಮಗ್ರಂತೂ ಧಾರಯೇದ್ಯತ್ನತೋ ಬುಧಃ. ಸಮಗ್ರ ಧ್ಯಾನ ಮಾಡುವ ಸಾಧ್ಯತೆ ಬಂದಾಗ ಮತ್ತೆ ಸಮಗ್ರವಾದ ಧ್ಯಾನವನ್ನೇ ಪ್ರಾರಂಭ ಮಾಡಬೇಕು. ಯದಾತು ಧಾರಣೋತ್ಸಾಹಂ ವಿನ ತತ್ರ ಅಚಲಂ ಮನಃ ತಿಷ್ಠೇತ್ ತ್ಯಕ್ತ್ವಾ ತದುದ್ಯೋಗಂ ಶಂಖಚಕ್ರ ಅಂಬುಜಾಂಕಿತೆ ಆರೂಢಚೇತಾ ಪರಮೆ ಶೃಂಗಾರಾದ್ಯೇಕಧಾಮನಿ ನೈವಾನ್ಯತ್ ಚಿಂತೆಯೇತ್ ತಸ್ಮಾತ್ ಪೂರ್ಣಾನಂದಾತ್ ಚತುರ್ಭುಜಾತ್. ಯಾವಾಗ ಉತ್ಸಾಹ, ಪ್ರಯತ್ನ, ವಿಶೇಷವಾದ ಉದ್ಯೋಗ ಇಲ್ಲದೆ ಚಿಂತನ ಮಾಡುವ ಅರ್ಹತೆಯನ್ನು ಪಡೀತಾನೋ ಆಗ ಆ ಪ್ರಯತ್ನವನ್ನು ಬಿಟ್ಟು ಅಖಂಡವಾಗಿ ಭಗವಂತನ ಸರ್ವಾವಯವಗಳ ಚಿಂತನವನ್ನು ಸಹಜವಾಗಿ ಸಮಾಧಿಯಲ್ಲಿ ಮಾಡ್ತಾ ಇರಬೇಕು. ಯಥೋನ್ಯ ಸ್ಮರಣೆ ತಸ್ಮಾನ್ ಮನಶ್ಚಲತಿ ಸುಸ್ಥಿರಂ ಧಾರಣಾರ್ಥ ಪ್ರಯತ್ನೇನ ತಸ್ಮಾತ್ ತದುಭಯಂ ಚದೇತ್. ಯಾಕೆ ಪ್ರಯತ್ನ ಮಾಡಿದರೆ ತಪ್ಪೇನು ಅಂದರೆ, ಪ್ರಯತ್ನ ಮಾಡಿದರೂ ಕೂಡ ಭಗವಂತನಲ್ಲಿ ಅಷ್ಟು ಏಕಾಗ್ರತೆ ಇರೋದಿಲ್ಲ. ಧ್ಯಾನ ಮಾಡಬೇಕು ಅಂತ ವಿಶೇಷವಾದ ಪ್ರಯತ್ನ ಮಾಡಿ ಆಚೆ ಈಚೆ ಹೋಗುವ ಮನಸ್ಸನ್ನು ಮಧ್ಯ ಮಧ್ಯದಲ್ಲಿ ಪ್ರತ್ಯಾಹಾರ ಮಾಡಿಕೊಂಡು ದೇವರಲ್ಲಿ ತಂದು ಇಟ್ಟುಕೊಳ್ಳುವುದಿದೆಯಲ್ಲ, ಆಗ ಆಯಾಸವಾಗ್ತದೆ. ಮನಸ್ಸು ಅಷ್ಟು ಏಕಾಗ್ರ ಇರೋದಿಲ್ಲ. ಸಮಾಧಿಯಲ್ಲಿ ಸಹಜವಾಗಿ ಏಕಾಗ್ರವಾಗಿರ್ತದೆ. ಯಾಕಂದರೆ ಮನಸ್ಸಿಗೆ ನಾವು ಪ್ರಯತ್ನಪೂರ್ವಕ ಎಳೆಯುಕೊಳ್ಳುವ ಅವಶ್ಯಕತೆಯೇ ಇರೋದಿಲ್ಲ. ಏಕಾಗ್ರತೆ ಬಂದ ಮೇಲೂ ಸುಮ್ಮನೆ ಪ್ರಯತ್ನ ಮಾಡ್ತಾ ಇದ್ರೆ ಏಕಾಗ್ರತೆಗೇನೆ ಭಂಗ ಬರ್ತದೆ. ಆದ್ದರಿಂದ ಪ್ರಯತ್ನ ಮಾಡಬೇಡಿ ಅಂತ ಹೇಳ್ತಾರೆ. ಇತರ ವಿಷಯಗಳ ಚಿಂತನವನ್ನೂ ಮಾಡಬೇಡಿ, ಏಕಾಗ್ರತೆಯನ್ನು ತಂದುಕೊಳ್ಳುವ ಪ್ರಯತ್ನವನ್ನೂ ಮಾಡಬೇಡಿ. ಪ್ರಯತ್ನವೂ ವಿಕ್ಷೇಪವನ್ನು ತಂದುಕೊಡುತ್ತದೆ. ಪ್ರಯತ್ನವಿಲ್ಲದೆ ಮನಸ್ಸು ಭಗವಂತನನ್ನು ಚಿಂತನ ಮಾಡುವ ಅವಸ್ಥೆಯನ್ನು ಮುಟ್ಟಿದಾಗ. ಇದನ್ನು ಕೃಷ್ಣ ಆರೋಹ ಎಂಬ ಶಬ್ದದಿಂದ ಕರೆದಿದ್ದಾನೆ. ತಚ್ಚ ತ್ಯಕ್ತ್ವಾ ಮದಾರೋಹ ನ ಕಿಂಚಿದಪಿ ಚಿಂತೆ. ಮದಾರೋಹ ಅಂದರೆ ಇಷ್ಟರ್ಥ, ಪ್ರಯತ್ನ ಇಲ್ಲದೆ ನನ್ನ ಚಿಂತನ ಮಾಡುವ ಸಾಮರ್ಥ್ಯವನ್ನು ಪಡೆದ ವ್ಯಕ್ತಿ ಆ ಪ್ರಯತ್ನವನ್ನು ಮಾಡುವ ಕಾರಣ ಇಲ್ಲ. ಇತಿ ಧ್ಯಾನಯೋಗೇ ಏವಂ ಸಮಾಹಿತಮತಿ ಮಾಮೇವಾತ್ಮಾನಮಾತ್ಮನಿ ವಿಚಷ್ಟೇ ಮಯಿ ಸರ್ವಾತ್ಮನ್ ಜ್ಯೋತಿಷಿ ಸಂಯುತಂ. ಈ ರೀತಿಯಾಗಿ ಸಮಾಹಿತಮತಿ, ಸಮಾಧ್ಯವಸ್ಥೆಯನ್ನು ಪಡೆದಂತಹ ವ್ಯಕ್ತಿ ನನ್ನನ್ನು ಚಿಂತನ ಮಾಡಬೇಕು. ಆತ್ಮನಿ ಆತ್ಮಾನಂ ಮಾಮೇವ ವಿಚಷ್ಟೆ ಅಂತ. ಆತ್ಮನಿ ಇಲ್ಲಿ ಒಂದು ಮೇಲ್ನೋಟದ ಅರ್ಥ, ಆತ್ಮನಿ ತನ್ನಲ್ಲಿ, ಆತ್ಮಾನಂ ತಾನೇ ಆದ ನನ್ನನ್ನು ನೋಡ್ತಾನೆ ಅಂತ ಅಭೇದ ಹೇಳಿದ ಹಾಗೆ ತೋರ್ತದೆ.
ಆತ್ಮನಿ ತನ್ನಲ್ಲಿ ಆತ್ಮಾನಂ ತನ್ನ ಸ್ವರೂಪಭೂತನಾದ ಪರಮಾತ್ಮನನ್ನ ಕಾಣ್ತಾನೆ ಅಂತ ಅಭೇದವನ್ನು ಹೇಳಿದ ಹಾಗೆ ತೋರುತ್ತದೆ. ಅದರಂತೆ ಮುಂದೆ ಮೈ ಸರ್ವಾತ್ಮನ್ ಜ್ಯೋತಿರ್ಜ್ಯೋತಿಷಿ ಸಂಯುತಂ, ಸರ್ವಾತ್ಮನ್ ಜ್ಯೋತಿಷಿ ಮೈ, ಸರ್ವಾತ್ಮನ್ ಅಂದರೆ ಸರ್ವಾತ್ಮನಿ, ಸಪ್ತಮಿ ಲೋಪ ಆಗಿದೆ. ಸರ್ವಾತ್ಮಕನಾದ ಸರ್ವಾಭಿನ್ನನಾದ ನನ್ನಲ್ಲಿ, ಜ್ಯೋತಿರೂಪನಾದ ನನ್ನಲ್ಲಿ, ಆ ಜ್ಯೋತಿರೂಪನಾದ ಜೀವ ತನ್ನನ್ನು ತಾನು ಸಂಯುತ ಅಭೇದವನ್ನು ಹೊಂದಿದವ ಅಂತ ತಿಳಿತಾನೆ ಅಂತ ಮೇಲಿನ ಕೆಳಗಿನ ಎರಡೂ ಸಾಲುಗಳು ಅಭೇದವನ್ನು ಬೋಧನೆ ಮಾಡುವಂತೆ ತೋರುತ್ತದೆ. ಅದಕ್ಕೆ ತಾತ್ಪರ್ಯವನ್ನು ಶ್ರೀಮದಾಚಾರ್ಯರು ಬರೀತಾರೆ. ಇಲ್ಲಿ ಮೊದಲನೆಯದಾಗಿ ಆತ್ಮ ಅಂದರೆ ಜೀವ ಅಂತ ಅರ್ಥ ಅಲ್ಲ, ಪರಮಾತ್ಮ. ಪರಮಾತ್ಮಾನಂ ಮಾಂ ಸ್ವದೇಹೇ ಪಶ್ಯಂತಿ, ಆತ್ಮನಿ ತನ್ನ ದೇಹದಲ್ಲಿ, ಆತ್ಮಾನಂ ಪರಮ ಆತ್ಮಾನಂ ಸರ್ವೋತ್ತಮನಾದ ಚೇತನನಾದ ಭಗವಂತನನ್ನ ಕಾಣತಾನೆ, ಅಪರೋಕ್ಷವಾಗಿ ದರ್ಶನ ಮಾಡಿಕೊಳ್ತಾನೆ ಅಂತ ಅರ್ಥವೇ ಹೊರತು ಜೀವಸ್ವರೂಪಭೂತನಾದ ಪರಮಾತ್ಮನನ್ನ ಕಾಣ್ತಾನೆ ಅಂತ ಅರ್ಥವಲ್ಲ. ಇನ್ನು ಅದರಂತೆ ಜ್ಯೋತಿರ್ಜ್ಯೋತಿಷಿ ಸಂಯುತಂ ಅಂದರೆ ಅರ್ಥ ಏನು? ಜೀವಜ್ಯೋತಿ ಮೈ ಸಂಯುತಂ ಪ್ರಪಶ್ಯತಿ. ಅಭೇದಕ್ಕೆ ಬಾಧಕ ಇದೆ. ಸಂಯುತ ಮಿಶ್ರಣ ಜೊತೆಗೆ ಸೇರಿಕೊಂಡವ ಅಂದ ಮೇಲೆ ಭೇದ ಇದ್ರೇನೆ ಸಂಯೋಗ ಅನ್ನೋದು ಕೂಡುತ್ತದೆ. ಆದ್ದರಿಂದ ಜೀವಜ್ಯೋತಿಯನ್ನ ಜ್ಯೋತಿರೂಪನಾದ ಜ್ಞಾನರೂಪನಾದ ನನ್ನಲ್ಲಿ ಸಂಯುತ ಅಂತ ಭಾವಿಸ್ತಾನೆ. ಸಂಯುಕ್ತನಾಗಿ ಪರಮಾತ್ಮನ ಪಾದವನ್ನು ಹಿಡಿದುಕೊಂಡು ವಾಯುದೇವರ ಪಾದವನ್ನು ಹಿಡಿದುಕೊಂಡು ಈ ಜೀವ ಕುಳಿತಿದ್ದಾನೆ ಅಂತ ಚಿಂತನೆ ಮಾಡ್ತಾನೆ. ಜೀವಾಧಾರರಾಗಿ ಜೀವನಿಗೆ ಅಂತರ್ಯಾಮಿಯಾಗಿ ಭಗವಂತ ಇದ್ದಾನೆ ಅಂತ ಚಿಂತನೆ ಮಾಡುವುದೇ ಹೊರತು ಜೀವನಿಂದ ಅಭಿನ್ನನಾಗಿದ್ದಾನೆ ಅಂತ ಚಿಂತನೆ ಮಾಡ್ತಾನೆ ಅಂತ ಇಲ್ಲಿ ಹೇಳಿಲ್ಲ. ಶಬ್ದಗಳಿಗೆ ಅರ್ಥವನ್ನು ಹೇಳುವ ಜಾಣ್ಮೆ ನಿಮಗೂ ಇದೆ, ನಮಗೂ ಇದೆ. ನಾವು ಒಂದು ಬಗೆಯಾದ ಅರ್ಥವನ್ನು ಹೇಳಿದರೆ ನೀವು ಇನ್ನೊಂದು ಬಗೆಯಾಗಿ ಹೇಳಿದ್ದು. ನಿರ್ಣಯ ಮಾಡುವುದು ಹೇಗೆ ಅಂತ ಆದರೆ ಶ್ರೀಮದಾಚಾರ್ಯರು ಬರೀ ತಮ್ಮ ವಾಕ್ಯಗಳಿಂದ ಅರ್ಥವನ್ನು ಹೇಳದೆ ಪ್ರಮಾಣವನ್ನು ಕೊಡ್ತಾರೆ. ಸಮಾಧಿಯೋಗೇ ಸಂಪೂರ್ಣೆ ಹೃದಯ ಪಶ್ಯತಿ ಕೇಶವಂ. ಸಮಾಧಿಯೋಗ ಸಂಪೂರ್ಣವಾದ ಮೇಲೆ, ಆ ಪರಿಪಕ್ವ ಅವಸ್ಥೆಯನ್ನು ಇವನು ಪಡೆದ ಮೇಲೆ, ಇದು ಸಂಪ್ರಜ್ಞಾತ ಸಮಾಧಿ. ಸಂಪ್ರಜ್ಞಾತ ಸಮಾಧಿ ಅವಸ್ಥೆ ಏನಿದೆ, ಈ ಅವಸ್ಥೆಯಲ್ಲಿ ಪಕ್ವತೆ ಬಂದಾಗ ಅಪರೋಕ್ಷ ಜ್ಞಾನವನ್ನು ಪಡಿತಾನೆ. ಅಸಂಪ್ರಜ್ಞಾತ ಸಮಾಧಿ ಪರಿಪಕ್ವ ಆದ ಮೇಲೆ ಅಪರೋಕ್ಷ ಜ್ಞಾನವಾಗತ್ತೆ ಅಂತಲ್ಲ. ಏಕೆಂದರೆ ವಿಪರೀತ. ಅಪರೋಕ್ಷ ಜ್ಞಾನವಾದ ಮೇಲೆ ಅಸಂಪ್ರಜ್ಞಾತ ಸಮಾಧಿ ಬರೋದು, ಅದು ಮೊದಲು ಬರೋದಿಲ್ಲ. ಈಗ ಹೇಳುವ ಸಮಾಧಿ ಅಂದರೆ ಇದು ಸಾಮಾನ್ಯವಾದ ಸಮಾಧಿ, ಸಂಪ್ರಜ್ಞಾತ ಸಮಾಧಿ. ಏನು ವ್ಯತ್ಯಾಸ ಅಂತ ಅನೇಕರಿಗೆ ಗೊತ್ತಿರಬಹುದು. ಸಂಪ್ರಜ್ಞಾತ ಸಮಾಧಿ ಅಂದರೆ ಸಮಾಧ್ಯವಸ್ಥೆಯಲ್ಲಿ ಭಗವಂತನ ವಿಶೇಷವಾದ ಚಿಂತನವನ್ನು ಏಕಾಗ್ರವಾದ ಮನಸ್ಸಿನಿಂದ ಮಾಡ್ತಾ ಇರ್ತಾನೆ. ಆದರೆ ಹೊರಗೇನಾದರೂ ನೀವು ಶಬ್ದ ಮಾಡಿದರೆ, ಅವನನ್ನು ಮಾತನಾಡಿಸಿದರೆ ಅವನಿಗೆ ಎಚ್ಚರ ಆಗ್ತದೆ, ಆ ಕಡೆಗೆ ಅವನಿಗೆ ಗಮನ ಹೋಗ್ತದೆ. ಆದರೆ ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಹಾಗಲ್ಲ. ಅವನಿಗೆ ಯಾವ ಪದಾರ್ಥಗಳ ಸಂಪ್ರಜ್ಞೆ ಇರೋದೇ ಇಲ್ಲ. ಪಕ್ಕದಲ್ಲಿ ಜೋರಾಗಿ ಡಗಾರಿಯನ್ನು ಬಾರಿಸಿದರೂ ಅವನಿಗೆ ಕೇಳಿಸೋದಿಲ್ಲ. ಅಷ್ಟು ಮನಸ್ಸು ಪೂರ್ಣವಾಗಿ ಭಗವಂತನಲ್ಲಿ ನಿಲೀನವಾಗಿ ಹೋಗಿಬಿಟ್ಟಿದೆ. ಅದು ಅಪರೋಕ್ಷ ಜ್ಞಾನವಾದ ಮೇಲೆ ಬರೋ ಅವಸ್ಥೆ. ಭೇರೀತಾಡನಾದಿನಾಪಿ, ಎಂತಹ ಜೋರಾಗಿ ಶಬ್ದ ಮಾಡಿ ಏನು ಮಾಡಿದರೂ ಅವನಿಗೆ ಗೊತ್ತಾಗಲ್ಲ. ಆದರೆ ಈಗ ಸಂಪ್ರಜ್ಞಾತವಾದ ಸಮಾಧಿ ಯೋಗವನ್ನು ಪಕ್ವ ಮಾಡಿಕೊಂಡಾದ ಮೇಲೆ ಹೃದಯದಲ್ಲಿ ಭಗವಂತನನ್ನು ಕಾಣತಾನೆ. ಜೀವಂ ತತ್ ಪ್ರತಿಬಿಂಬಂಚ ತೇನೈವ ಸಹ ಸಂಸ್ಥಿತಂ. ಜೀವಜ್ಯೋತಿಯನ್ನ ಆ ಭಗವಜ್ಯೋತಿಯ ಜೊತೆಗೆ ಕೂಡಿಕೊಂಡು ಕಾಣತಾನೆ ಅಂತ ಹೇಳಿದ್ದಾರೆ. ಅದರ ವಿವರಣೆಯನ್ನು ಮಾಡ್ತಾರೆ ಆಚಾರ್ಯರು. ಜೀವಂ ತತ್ ಪ್ರತಿಬಿಂಬಂಚ, ಭಗವಂತ ಬಿಂಬ, ಜೀವ ಅವನ ಪ್ರತಿಬಿಂಬ. ಪ್ರತಿಬಿಂಬನಾದ ತನ್ನನ್ನೂ ತಾನು ದೇವರ ಜೊತೆಗೆ ಕಾಣ್ತಾನೆ. ದೇವರನ್ನ ಕಾಣುವಾಗ ದೇವರ ಅಧೀನನಾದ ತನ್ನನ್ನೂ ತಾನು ಕಾಣುವಂತಹ ಯೋಗ್ಯತೆ ಇವನಿಗೆ ಬರ್ತದೆ. ತೇನೈವ ಸಹ ಸಂಸ್ಥಿತಂ. ಹೇಗೆ ಜೀವ ಹೇಗಿದ್ದಾನೆ ಅಂತ ಕಾಣ್ತಾನೆ? ದೇವರು ಜೀವ ಇಬ್ಬರು ಸಮಾನ ಅಂತ ಕಾಣ್ತಾನೋ ಹೇಗೆ? ಅಲ್ಲ. ತದಾಧಾರಂ ತದಂತಸ್ಥಂ ತೇನೈವ ಸದೃಶಂ ಸದಾ. ಆ ಭಗವಂತನೇ ಆಧಾರವಾಗಿ ಉಳ್ಳವ, ಪರಮಾತ್ಮನನ್ನು ಆಶ್ರಯಿಸಿ ಜೀವ ಇದ್ದಾನೆ. ತದಂತಸ್ಥಂ, ಅದು ಬಹುವ್ರೀಹಿ. ಪರಮಾತ್ಮನೇ ಅಂತಸ್ಥನಾಗಿ ಉಳ್ಳವ, ಪರಮಾತ್ಮನೇ ಅಂತರ್ಯಾಮಿಯಾಗಿ ಉಳ್ಳವನಾಗಿದ್ದಾನೆ ಜೀವ ಅಂತ ಕಾಣ್ತಾನೆ. ಅಷ್ಟು ಮಾತ್ರ ಅಲ್ಲ, ಸಾದೃಶ್ಯವೂ ಇದೆ ಅಂತ ಕಾಣ್ತಾನೆ. ಅವನಲ್ಲಿ ಆನಂದ, ಇವನಲ್ಲಿಯೂ ಆನಂದ. ಅವನಲ್ಲಿ ಜ್ಞಾನ, ಇವನಲ್ಲಿಯೂ ಜ್ಞಾನ. ಜ್ಞಾನಾನಂದಾದಿ ಗುಣಗಳಿಂದ ಸಾದೃಶ್ಯವಿದೆ ಎಂಬುದಾಗಿಯೂ ಚಿಂತನೆ ಮಾಡ್ತಾನೆ.
ಆನಂದ ಜ್ಞಾನಶಕ್ತ್ಯಾದ್ಯೈ ಸದಾ ತದವರಂ ಗುಣೈ. ಎಲ್ಲಿ ಸದಾ ಅನ್ನುವುದರ ವಿವರಣೆ ಜೀವನ್ಮುಕ್ತೌ ಚ ಮುಕ್ತೌ. ಇವನು ಅಜ್ಞಾನಿಯಾಗಿರಬಹುದು, ಅಪರೋಕ್ಷ ಜ್ಞಾನಿಯಾಗಿ ಜೀವನ್ಮುಕ್ತ ಅಂತ ಅನಿಸಿಕೊಳ್ಳಬಹುದು, ಮುಕ್ತನೇ ಆಗಬಹುದು. ಯಾವ ಅವಸ್ಥೆಯಲ್ಲಿಯೂ ಕೂಡ ಭಗವಂತನಿಗೆ ಅವರನೇ, ಅಧೀನನೇ, ಎಂದಿಗೂ ಪರಮಾತ್ಮನಿಗೆ ಸಮನಲ್ಲ ಎಂಬುದಾಗಿ ಆ ಜೀವ ತಾನೇ ತಿಳಿತಾನೆ. ತನ್ನನ್ನು ತಾನು ಪರಮಾತ್ಮನಿಗೆ ಅಧೀನ, ಪರಮಾತ್ಮನನ್ನು ಆಶ್ರಯಿಸಿದವ, ಭಗವಂತನಿಗೆ ಸದೃಶ ಎಂಬುದಾಗಿ ಕಾಣುತ್ತದೆ. ಇದು ಜ್ಯೋತಿರ್ಜ್ಯೋತಿಷಿ ಸಂಯುತಂ ಎಂಬ ಭಾಗವತದ ವಾಕ್ಯಕ್ಕೆ ಅರ್ಥ. ಹೊರತು ಅಭಿನ್ನನಾಗಿದ್ದಾನೆ ಅಂತ ತಿಳಿತಾನೆ ಅಂತಲ್ಲ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಸ್ವಯಂ ಪ್ರಕಾಶ ರೂಪತ್ವಾತ್ ಜೀವೋಪಿ ಜ್ಯೋತಿರುಚ್ಯತೆ ಇತಿ ಚ ತತ್ವಪ್ರತಿಪತ್ತೌ. ತತ್ವಪ್ರತಿಪತ್ತಿ ಎಂಬ ಗ್ರಂಥದಲ್ಲಿ ಹೇಳಿದ್ದಾರೆ. ಜೀವ ಸ್ವಯಂ ಪ್ರಕಾಶ ರೂಪನಾದದ್ದರಿಂದ ಅವನಿಗೆ ಜ್ಯೋತಿ ಜ್ಯೋತಿ ಅಂತ ಕರೀತಾರೆ. ದೇವರು ಸ್ವಯಂ ಪ್ರಕಾಶನಾದದ್ದರಿಂದ ಅವನನ್ನು ಜ್ಯೋತಿ ಅಂತಾರೆ. ಜೀವ ತನ್ನ ಜ್ಞಾನವನ್ನು ತಾನು ಮಾಡಿಕೊಳ್ತಾನೆ. ಜೀವಜ್ಞಾನ ಜೀವನಿಗೆ ಸ್ವರೂಪದಲ್ಲಿಯೇ ಇದೆ, ಆದ್ದರಿಂದ ಅವನಿಗೆ ಜ್ಯೋತಿ ಅಂತ ಕರೀತಾರೆ. ಬೆಳಕಿನ ಜ್ಞಾನಕ್ಕೆ ಇನ್ನೊಂದು ಬೆಳಕು ಬೇಡ, ಹಾಗೆ ಜೀವನ ಜ್ಞಾನಕ್ಕೆ ಇನ್ನೊಂದು ಬೇಕಾಗಿಲ್ಲ. ಜೀವ ಸ್ವರೂಪವೇ ಜೀವನನ್ನು ತಿಳಿಸಿಕೊಡುತ್ತದೆ, ಆದ್ದರಿಂದ ಅವನಿಗೆ ಜೀವ. ಕೇಶವಮ್ಮಂತೂ ಅದ ಹೃದಯದಲ್ಲಿ ಕೇಶವನನ್ನು ನೋಡ್ತಾನೆ. ತತ್ಪ್ರತಿಬಿಂಬ ಜೀವಂಚ ಪಶ್ಯತಿ. ಆ ಪರಮಾತ್ಮನಿಗೆ ಅಧೀನ, ಅವನಿಗೆ ಸದೃಶನಾದ ತನ್ನ ಸ್ವರೂಪವನ್ನು ಜೀವ ತಾನು ಕಾಣ್ತಾನೆ ಅಂತ ಹಿಂದೆ ಹೇಳಿದ್ದನ್ನು ಸಮುಚ್ಚಯ ಮಾಡಿ ಉಕ್ತ ಸಮುಚ್ಚಾಯಕ. ಇಲ್ಲ ಅನುಕ್ತ ಸಮುಚ್ಚಾಯಕ ಅಂದರೆ ವಾಯುದೇವರನ್ನು ಕಾಣ್ತಾನೆ ಅಂತ ಅರ್ಥ ಮಾಡಿ. ಏನಂದ್ರಿ? ಚಶಬ್ದದಿಂದ ಹಿಂದೆ ಹೇಳಿದ ಕೇಶವರನ್ನು ಸಮುಚ್ಚಯ ಮಾಡಬಹುದು, ಅನುಕ್ತ ವಾಯುದೇವರನ್ನು ಸಮುಚ್ಚಯ ಮಾಡಬಹುದು, ಅಥವಾ ಜೀವ ಶಬ್ದಕ್ಕೇನೆ ಎರಡು ಅರ್ಥವನ್ನು ಇಟ್ಟುಕೊಳ್ಳಬಹುದು. ಜೀವೋತ್ತಮರಾದ ವಾಯುದೇವರು, ಜೀವ ತಾನು ವಾಯುದೇವರನ್ನು ಕಾಣ್ತಾನೆ, ವಾಯುದೇವರನ್ನು ಆಶ್ರಯಿಸಿ ಇದ್ದ ತನ್ನನ್ನು ತಾನು ಕಾಣ್ತಾನೆ, ಹಾಗೂ ಅರ್ಥ ಮಾಡಿ. ಅಥವಾ ಪ್ರತಿಬಿಂಬ ಶಬ್ದವನ್ನು ಭಾವಪ್ರಧಾನ ನಿರ್ದೇಶ ಮಾಡಿಕೊಳ್ಳಿ. ಜೀವಂ ಪಶ್ಯತಿ ತತ್ಪ್ರತಿಬಿಂಬತ್ವಂಚ ಪಶ್ಯತಿ, ಹಾಗೂ ಮಾಡಿಕೊಳ್ಳಿ. ನಿಮ್ಗೆ ಹೇಗೆ ಬೇಕೋ ಹಾಗೆ. ಜೀವಂ ತತ್ಪ್ರತಿಬಿಂಬಂಚ ತೇನೈವ ಸಹ ಸಂಸ್ಥಿತಂ ತದಾಧಾರಂ ತದಂತಸ್ಥಂ ತೇನೈವ ಸದೃಶಂ ಸದಾ ಇದಾಯ್ತಲ್ಲ. ಇತಿ ತತ್ವಪ್ರತಿಪತ್ತೌ. ಧ್ಯಾನೇನೇತ್ಥಂ ಸುತೀವ್ರೇಣ ಯುಂಜತೋ ಯೋಗಿನೋ ಮನಃ ಸಂಯಾಸ್ಯತ್ಯಾಶು ನಿರ್ವಾಣಂ ದ್ರವ್ಯಜ್ಞಾನಕ್ರಿಯಾಭ್ರಮಃ. ಇತ್ತಂ ಸುತೀವ್ರೇಣ ಧ್ಯಾನೇನ ಮನಃ ಯುಂಜತೋ ಯೋಗಿನಃ. ಇಂತಹ ಪರಿಪಕ್ವವಾದ ಈ ಧ್ಯಾನ ಯೋಗದಿಂದ ಭಗವಂತನಲ್ಲಿ ಮನಸ್ಸನ್ನು ಇಡುವಂತಹ ವ್ಯಕ್ತಿ ಇವನ್ಯಾರು? ಈಗ ಅಸಂಪ್ರಜ್ಞಾತ ಸಮಾಧಿ. ಯಾಕಂದರೆ ಅಪರೋಕ್ಷ ಜ್ಞಾನ ಆಯಿತು. ಅಪರೋಕ್ಷ ಜ್ಞಾನವಾದ ಮೇಲೆ ಅತ್ಯಂತ ತೀವ್ರವಾದ ರೀತಿಯಲ್ಲಿ ಮನಸ್ಸನ್ನು ಭಗವಂತನಲ್ಲಿ ಇಡುವವನು ಅಂತ. ತೀವ್ರವಾಗಿ ಭಗವಂತನಲ್ಲಿ ಮನಸ್ಸು ಇಡೋದು ಅಂದರೆ ಏನು? ಇನ್ಯಾವ ವಿಷಯಗಳ ಕಡೆಗೂ ಗಮನ ಹೋಗದೇ ಇದ್ದ ಹಾಗೆ ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಯಾವಾಗ ಇವನು ಪ್ರವೇಶ ಮಾಡ್ತಾನೆ, ಅಂತಹ ಸಮಾಧ್ಯವಸ್ಥೆಯನ್ನು ಹೊಂದುತ್ತಾನೋ ಆಗ ಇವನ ದ್ರವ್ಯ ಜ್ಞಾನ ಕ್ರಿಯಾ ಇವುಗಳ ಭ್ರಮ ಏನಿದೆ ಅದೆಲ್ಲವೂ ಆಶು ನಿರ್ವಾಣಂ ಸಂಯಾಸ್ಥಿತಿ. ನಿರ್ವಾಣ ಅಂದರೆ ನಾಶ, ಅದೆಲ್ಲವೂ ನಷ್ಟವಾಗಿ ಹೋಗು. ಏನದು? ದ್ರವ್ಯ ಮತ್ತು ಜ್ಞಾನ ಕ್ರಿಯಾ ಇವುಗಳ ಬಗ್ಗೆ ಇರುವ ಭ್ರಮ ಎಲ್ಲ ಹೋಗ್ತದೆ. ಅಂದರೆ ಇವೆಲ್ಲ ಸುಳ್ಳು ಅಂತ ಆಯ್ತಲ್ಲ. ಜಗತ್ತಿನಲ್ಲಿರುವ ಎಲ್ಲ ದ್ರವ್ಯ ಹಾಗೂ ಜ್ಞಾನ ಕ್ರಿಯೆ ಇವುಗಳೆಲ್ಲವೂ ಸುಳ್ಳು. ಇವುಗಳ ಬಗ್ಗೆ ತಪ್ಪು ತಿಳುವಳಿಕೆ ಇತ್ತು, ಅದು ಹೋಗಿಬಿಡುತ್ತದೆ. ಹಾಗರ್ಥ ಅಲ್ಲ. ಹಾಗಾದರೆ ಏನರ್ಥ? ದ್ರವ್ಯಜ್ಞಾನ ಕ್ರಿಯಾ ಭ್ರಮ ಹೋಗ್ತದೆ ಅಂತನ್ನುವುದಕ್ಕೆ ಅರ್ಥ ಏನು ಅಂತಂದರೆ, ದ್ರವ್ಯಜ್ಞಾನ ಕ್ರಿಯಾ ವಿಷಯೇ ಭ್ರಮರೂಪಂ ಮನಹಾಲಯಂ ಯಾತಿ ಅಂತ ಅರ್ಥ. ದ್ರವ್ಯಜ್ಞಾನ ಕ್ರಿಯಾಗಳು ಇವೇ ಜಗತ್ತಿನಲ್ಲಿ ಅಂತ ತಿಳಿಯೋದೇ ಒಂದು ಭ್ರಮ ಅಲ್ಲ. ದ್ರವ್ಯ ಅಂದರೆ ದೇಹ, ಉಪಲಕ್ಷಣತೆಯ ಗೇಹಾದಿಗಳು, ಈ ದೇಹ ಮನೆ ಸುತ್ತಮುತ್ತಲಿನ ವಸ್ತುಗಳು ಇವುಗಳೆಲ್ಲ ದ್ರವ್ಯ. ಜ್ಞಾನ ಅಂದರೆ ಜ್ಞಾನೇಂದ್ರಿಯ, ಅದರಿಂದ ಬರುವ ಜ್ಞಾನ. ಕ್ರಿಯಾ ಕರ್ಮೇಂದ್ರಿಯ, ಅದರಿಂದ ಬರುವ ಕ್ರಿಯಾ. ಎರಡನ್ನೂ ತೆಗೆದುಕೊಳ್ಳಬೇಕು.
ಕ್ರಿಯಾಜನಕವಾದ ಇಂದ್ರಿಯವನ್ನು ಕ್ರಿಯಾಶಬ್ದಿನ ಲಕ್ಷಣೆಯ ತೆಗೆದುಕೊಳ್ಳುವುದು. ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳಿಂದ ಆಗುವ ಕರ್ಮ ಹಾಗೂ ಜ್ಞಾನಗಳು ಮತ್ತು ದ್ರವ್ಯ, ಮನೆ ಮಠ ಇತ್ಯಾದಿ, ಮುಖ್ಯವಾಗಿ ದೇಹ, ಇವುಗಳ ವಿಷಯದಲ್ಲಿ ಭ್ರಮ ಇದೆ. ಏನು ಅಂತ? ಇದೆಲ್ಲವೂ ನನ್ನ ಅಧೀನ ಅನ್ನುವ ಭ್ರಮ ಇದೆ. ಇವುಗಳಿದೆ ಅನ್ನೋದು ಭ್ರಮ ಅಲ್ಲ, ಅವು ಸತ್ಯನೇ. ಆದರೆ ಇವುಗಳೆಲ್ಲವೂ ನನ್ನ ಅಧೀನ ಅಂತ. ನನ್ನ ಅಧೀನವೂ ಹೌದು, ಆದರೆ ಕೇವಲ ನನ್ನ ಅಧೀನ. ಭಗವದ್ ಅಧೀನವಾಗಿ ನನಗೆ ಅಧೀನತ್ವ ಇದೆ ಅಂತ ತಿಳಿದರೆ ತಪ್ಪಲ್ಲ. ಭಗವದ್ ದತ್ತ ಸ್ವಾಮ್ಯ ಇದೆ ಅಂತ ತಿಳಿದರೆ, ದೇವರು ನನಗೆ ಇದರ ಮೇಲೆ ಸಾಮಾನ್ಯವಾದ ಸ್ವಾಮಿತ್ವವನ್ನು ಕೊಟ್ಟಿದ್ದಾನೆ ಅಂತ ತಿಳಿದರೆ ಅದೂ ತಪ್ಪಲ್ಲ. ಆದರೆ ಹಾಗೆ ತಿಳಿಯೋದಿಲ್ಲ ಇವನು. ನನ್ನದೇ ಆದಂತಹ ಸ್ವಾಮಿತ್ವ ಈ ಎಲ್ಲ ಪದಾರ್ಥಗಳ ಮೇಲೆ ಉಂಟು ಅಂತ ತಿಳಿತಾನಲ್ಲ, ಆ ಅಂಶದಲ್ಲಿ ಭ್ರಮ. ಈ ಭ್ರಮವನ್ನು ತಂದು ಕೊಡೋದು ಯಾವುದು ಅಂದರೆ ಮನಸ್ಸು. ಸಾಕ್ಷಿಗೆ ಈ ಭ್ರಮ ಇಲ್ಲ. ಸಾಕ್ಷಿ ಎಂದಿಗೂ ತಪ್ಪು ತಿಳುವಳಿಕೆ ತಂದು ಕೊಡೋದಿಲ್ಲ. ಹಾಗಾದರೆ ಈ ದ್ರವ್ಯಗಳ ಬಗ್ಗೆ, ಜ್ಞಾನ ಮತ್ತು ಕ್ರಿಯೆಗಳ ಬಗ್ಗೆ, ಇದು ನನ್ನದು, ನಾನು ಸ್ವತಂತ್ರ, ನಾನೇ ಕರ್ತ ಇತ್ಯಾದಿ ರೂಪವಾದ ಭ್ರಮವನ್ನು ತಂದು ಕೊಡುವ ಮನಸ್ಸೇನಿದೆ, ಆ ಮನಸ್ಸೇ ಲೀನವಾಗಿ ಹೋಗಿಬಿಡುತ್ತದೆ. ಅರ್ಥಾತ್ ಈ ಬಾಹ್ಯವಾದ ಜಡವಾದ ಮನಸ್ಸು ನಾಶವಾದರೆ ಅದೇ ಮೋಕ್ಷ. ಅನೇಕ ಬಾರಿ ಈ ವಿಷಯ ಬಂದಿದೆ. ಸ್ವರೂಪ ಮನಸ್ಸಿನಿಂದಲೇ ಮೋಕ್ಷದಲ್ಲಿ ಇವನು ಆನಂದವನ್ನು ಅನುಭವಿಸ್ತಾನೆ, ಭಗವಂತನ ದರ್ಶನ ಮಾಡಿಕೊಳ್ತಾನೆ. ಅಲ್ಲಿ ಇವನಿಗೆ ಬಾಹ್ಯ ಮನಸ್ಸಿನ ಅವಶ್ಯಕತೆ ಇಲ್ಲ. ಬಾಹ್ಯ ಮನಸ್ಸು ಇಲ್ಲಿಯೇ ವಿಲೀನವಾಗ್ತದೆ. ದ್ರವ್ಯಜ್ಞಾನ ಕ್ರಿಯಾ ವಿಷಯೇ ಭ್ರಮರೂಪಂ ಮನಃ ಲಯಂ ಯಾತಿ. ಇನ್ನೊಂದು ರೀತಿಯಾಗಿಯೂ ತಾಮ್ರಪರ್ಣಿ ಆಚಾರ್ಯರು ಹೊಂದಿಸಿದ್ದಾರೆ. ತತ್ವ ಪ್ರತಿಪತ್ತಿ ಅಂತ ಒಂದು ಗ್ರಂಥದಲ್ಲಿ ಆ ವಿಷಯವನ್ನು ಹೇಳಿದ್ದಾರೆ ಅಂತ ಹಿಂದೆ ಆ ವಾಕ್ಯವನ್ನು ಮುಗಿಸಿ ಒಂದು ವ್ಯಾಖ್ಯಾನ, ಅಥವಾ ಅಲ್ಲಿ ಗ್ರಂಥದ ಹೆಸರು ಹೇಳಿಲ್ಲ, ಇತಿಚ ಅಂತ ನಿಲ್ಲಿಸಿ ತತ್ವ ಪ್ರತಿಪತ್ತೌ ದ್ರವ್ಯಜ್ಞಾನ ಕ್ರಿಯಾ ವಿಷಯ ಭ್ರಮರೂಪಂ ಮನೋಲಯಂ ಯಾತಿ. ನಾನು ಸ್ವತಂತ್ರನಲ್ಲ, ದೇವರೇ ಸ್ವತಂತ್ರ ಅನ್ನುವ ತತ್ವದ ಪ್ರತಿಪತ್ತಿಯಾದಾಗ ನಾನೇ ಸ್ವತಂತ್ರ ಅನ್ನುವ ಭ್ರಮ ಏನಿತ್ತೋ ಆ ಭ್ರಮ ವಿಲೀನವಾಗ್ತದೆ ಅಂತ ಹೀಗೂ ಆ ಶಬ್ದದ ಅನ್ವಯವನ್ನು ತೋರಿಸಿದ್ದಾರೆ. ಸಂಯಸ್ಯತ್ಯಾಶ ನಿರ್ವಾಣಂ ದ್ರವ್ಯಜ್ಞಾನ ಕ್ರಿಯಾಭ್ರಮ. ಈ ರೀತಿಯಾಗಿ ಮನುಷ್ಯ ಭಗವಂತನ ಧ್ಯಾನವನ್ನು ಮಾಡ್ತಾ, ಧ್ಯಾನ ಪಕ್ವವಾದ ಅವಸ್ಥೆಯಲ್ಲಿ ಅಪರೋಕ್ಷ ಜ್ಞಾನವನ್ನು ಪಡೆದು ಅನಂತರ ಅಸಂಪ್ರಜ್ಞಾತ ಸಮಾಧಿಯಲ್ಲಿ ವಿಶೇಷವಾಗಿ ಭಗವಂತನ ಧ್ಯಾನವನ್ನು ಇನ್ನೂ ಉತ್ತಮವಾದ ರೀತಿಯಲ್ಲಿ ಮಾಡಿ ಅದರಿಂದ ಭಗವಂತನಲ್ಲಿ ಅತಿ ಪರಿಪಕ್ವವಾದ ಭಕ್ತಿಯನ್ನು ಪಡೆದು ಆ ಅತಿ ಪರಿಪಕ್ವವಾದ ಭಕ್ತಿಯಿಂದ ಪರಮಾತ್ಮನ ಅತ್ಯರ್ಥ ಪ್ರಸಾದವನ್ನು, ಮೋಕ್ಷವನ್ನು ಪಡೀತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಸಂಯಾತ್ಯಸ್ಯಾಸು ನಿರ್ವಾಣಂ ದ್ರವ್ಯಜ್ಞಾನ ಕ್ರಿಯಾಭ್ರಮ ಎಂಬುದಾಗಿ ಭಾಗವತದ ಏಕಾದಶ ಸ್ಕಂಧದಲ್ಲಿ 14ನೆಯ ಅಧ್ಯಾಯ ಇಲ್ಲಿಗೆ ಸಮಾಪ್ತವಾಗ್ತಾ ಇದೆ. ಇನ್ನು 16 ಅಧ್ಯಾಯಗಳಿವೆ. ಮತ್ತೆ ಪುನಃ ಅವಕಾಶ ಸಿಕ್ಕಾಗ ಇನ್ನುಳಿದ ಅಧ್ಯಾಯಗಳ ತಾತ್ಪರ್ಯದ ಶ್ರವಣವನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡೋಣ. ಈ ಒಂದೂವರೆ ತಿಂಗಳವರೆಗೆ ಶ್ರೀಮದ್ ಭಾಗವತದ ತಾತ್ಪರ್ಯದ ಅತ್ಯಂತ ಸಾಮಾನ್ಯವಾದ ಅಭಿಪ್ರಾಯವನ್ನು ಮಾತ್ರ ತಿಳಿಯುವ ಪ್ರಯತ್ನವನ್ನು ಮಾಡಿದ್ದೇವೆ. ಒಂದೊಂದು ಭಾಗವತದ ಶ್ಲೋಕಗಳಲ್ಲಿ ಶ್ರೀಮದ್ ಆಚಾರ್ಯರ ತಾತ್ಪರ್ಯದ ವಾಕ್ಯಗಳಲ್ಲಿ ಗೂಢವಾದಂತಹ ಅರ್ಥಗಳು ಅನೇಕ. ವ್ಯಾಖ್ಯಾನಕಾರರು ಆ ಎಲ್ಲ ಅರ್ಥಗಳನ್ನು ತಿಳಿಸಿದ್ದಾರೆ. ಎಷ್ಟು ನಮಗೆ ತಿಳಿಯಲು ಯೋಗ್ಯವೋ ಅಷ್ಟು ತಿಳಿಸಿದ್ದಾರೆ. ಅವರು ತಿಳಿಸದೆ ತಾವು ತಿಳಿದುಕೊಂಡ ಅರ್ಥಗಳು ಇನ್ನೂ ಬೇಕಾದಷ್ಟಿವೆ. ಅವರಿಗೂ ಗೋಚರವಾಗದೆ ಶ್ರೀಮದಾಚಾರ್ಯರಿಗೆ ಮಾತ್ರ ಗೋಚರವಾಗುವ ಅರ್ಥಗಳೂ ಇವೆ. ಆದರೆ ಅದ್ಯಾವುದಕ್ಕೂ ನಮಗೆ ಯೋಗ್ಯತೆ ಇಲ್ಲ. ವ್ಯಾಖ್ಯಾನಕಾರರು ಹೇಳಿದ್ದನ್ನೂ ಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವ ಯೋಗ್ಯತೆ ಇಲ್ಲದೆ ಇದ್ದಾಗ ಕೇವಲ ಯಥಾಶಕ್ತಿಯಾಗಿ ಯಥಾಯೋಗ್ಯತೆ ನಾವು ಏನು ಹೇಳಿದ್ದೇವೆ, ನೀವೆಲ್ಲ ಭಕ್ತಿಯಿಂದ ಶ್ರವಣ ಮಾಡಿದ್ದೀರಿ. ಈ ಪ್ರವಚನ ಹಾಗೂ ಶ್ರವಣ ಇವುಗಳೆರಡರಿಂದಲೂ ಬಂದಂತಹ ಪುಣ್ಯವನ್ನು ಅನೇನ ಭಾವಿ ಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ ಎಂಬುದಾಗಿ ಹೇಳಿದಂತೆ ನಮ್ಮ ಸ್ವರೂಪೋದ್ಧಾರಕರಾದ ಗುರುಗಳು ಅವರ ಪದಾರವಿಂದಗಳಲ್ಲಿ ಅದನ್ನು ಸಮರ್ಪಣೆ ಮಾಡ್ತಾ ಅವರ ದ್ವಾರ ಅವರ ಗುರುಗಳು, ಪರಮಗುರುಗಳು, ಎಲ್ಲ ಗುರು ಪರಂಪರೆ, ತತ್ವಾಭಿಮಾನಿ ದೇವತೆಗಳು, ವಾಯುದೇವರು, ಶ್ರೀ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸ ದೇವರಲ್ಲಿ ಈ ಸಮಗ್ರವಾದಂತಹ ಪುಣ್ಯವನ್ನು ಸಮರ್ಪಣೆ ಮಾಡೋಣ.
ಪುನಃ ಪುನಃ ಈ ತರಹ ಶ್ರೀಮದಾಚಾರ್ಯರ ಸಚ್ಚಾಸ್ತ್ರಗಳ ಶ್ರವಣ ಮಾಡುವ, ಟೀಕಾಕೃತ್ಪಾದರ ಎಲ್ಲ ಮಹನೀಯರ ಸಚ್ಚಾಸ್ತ್ರಗಳ ಶ್ರವಣವನ್ನು ಮಾಡುವ ಸೌಭಾಗ್ಯವನ್ನು ದೇವರು ಕರುಣಿಸಲಿ ಎಂಬ ವರವನ್ನು, ಈ ಏನಾದರೂ ಪುಣ್ಯದಿಂದ ಸಂತುಷ್ಟನಾಗಿ ವರ ಕೊಡುವುದಾದರೆ ಇದೇ ತರಹದ ಶ್ರವಣ ಸೌಭಾಗ್ಯವನ್ನು, ನಿರಂತರವಾದ ಭಕ್ತಿಯನ್ನು ಕೊಡು ಎಂಬುದಾಗಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ಸಮರ್ಪಣೆ ಮಾಡೋಣ. ನಾಹಂಕರ್ತ ಹರಿಃಕರ್ತ ಎಂಬ ಅನುಸಂಧಾನ ಮಾತ್ರ ಬಹಳ ಮುಖ್ಯವಾದದ್ದು. ಅವನೇ ವಾಗಿಂದ್ರಿಯದಲ್ಲಿ ಅಗ್ನಿ, ಅಗ್ನ್ಯಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಪರಶುರಾಮನೇ ನುಡಿಸಿದ್ದು, ಶ್ರೋತ್ರೇಂದ್ರಿಯಗಳಲ್ಲಿರುವ ದಿಗ್ದೇವತೆಗಳಲ್ಲಿ ಅಂತರ್ಯಾಮಿಯಾದ ವಾಯುದೇವರಲ್ಲಿ ಪರಮಾತ್ಮ ತಾನೇ ಅಂತರ್ಯಾಮಿಯಾಗಿ ನಿಂತು ಕೇಳಿಸಿದ್ದು, ಮನಸ್ಸಿನಲ್ಲಿಯೂ ಸ್ಕಂದ ಇಂದ್ರ ಗರುಡ ಶೇಷ ರುದ್ರಾದಿಗಳಲ್ಲಿ ಇದ್ದು ತಿಳಿಯುವಂತೆ ಮಾಡಿದ್ದಾನೆ. ಇಷ್ಟು ಮಾತ್ರ ಅಲ್ಲ, ಬರೀ ಕಣ್ಣು ಕಿವಿ ಮನಸ್ಸಿದ್ರೆ ಅಲ್ಲ, ಅಲ್ಲಿಂದಿಲ್ಲಿ ನಡೆದು ಬರಬೇಕು, ಕೂಡಬೇಕು, ಗಟ್ಟಿಯಾಗಿ ನಮ್ಮ ದೇಹದ ಇಂದ್ರಿಯಗಳ ಎಲ್ಲ ಅಭಿಮಾನಿ ದೇವತೆಗಳಲ್ಲಿ ಭಗವಂತ ಇದ್ದು ಈ ಸತ್ಕಾರ್ಯವನ್ನು ಮಾಡಿಸಿದ್ದಾನೆ. ಅಂತಹ ಗುರುವಂತರ್ಯಾಮಿಯಾದ ಸಕಲ ದೇವತಾಂತರ್ಯಾಮಿ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಪರಮಾತ್ಮನಲ್ಲಿ ಈ ಎಲ್ಲ ಕಾರ್ಯಗಳನ್ನು ಸಮರ್ಪಣೆ ಮಾಡೋಣ. ನಾಹಂಕರ್ತ ಹರಿಃಕರ್ತ ತತ್ಪೂಜಾ ಕರ್ಮಚಾಖಿಲಂ ತಥಾಪಿ ಮತ್ಕೃತ ಪೂಜಾ ತತ್ಪ್ರಸಾದೇನ ನಾನ್ಯಥಾ ತದ್ಭಕ್ತಿಸ್ತತ್ಫಲಂ ಮಹ್ಯಂ ತತ್ಪ್ರಸಾದ ಪುನಃ ಪುನಃ ಕರ್ಮನ್ಯಾಸೋ ಹರಾವೇವಂ ವಿಷ್ಣೋಸ್ತೃಪ್ತಿಕರಃ ಸದಾ. ಇದಂ ಜ್ಞಾನಂ ಹರೇಃ ಪೂಜಾ ಹರೇರೇವ ಉದಿತಂ ಸದಾ ಹರ್ಯಧೀನಂಚ ಸರ್ವತ್ರೇತ್ಯೇವಂ ನ್ಯಾಸೋ ಹರೌ ಸ್ಮೃತಃ. ಶ್ರೀಮನ್ಮಹಾಭಾರತದ ವಿಶೇಷವಾದ ವನಪರ್ವದಲ್ಲಿಯೂ ಕೂಡ ಸುಮಾರು 315 ಅಧ್ಯಾಯಗಳಿವೆ. ಇನ್ನೂ 100 ಅಧ್ಯಾಯಗಳು ಆಗಬೇಕಾದದ್ದುಂಟು. ಪುನಃ ಶ್ರವಣ ಮಾಡೋಣ ಕಾಲಾಂತರದಲ್ಲಿ. ಆದರೂ ಕೂಡ ಶ್ರೀಮನ್ಮಹಾಭಾರತದ ಒಂದೊಂದು ವಾಕ್ಯಗಳು ಕೂಡ ಅತ್ಯಂತ ಅದ್ಭುತವಾದದ್ದು, ತಿಳಿಯುವುದಕ್ಕೆ ಸಾಧ್ಯವೇ ಇಲ್ಲ. ಏನೋ ಸಾಮಾನ್ಯವಾಗಿ ಈ ರೀತಿ ಅಭಿಪ್ರಾಯ ಇರಬಹುದು ಅಂತ ಶ್ರೀಮದಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ತೋರಿಸಿದ ಮಾರ್ಗದಲ್ಲಿ, ವ್ಯಾಖ್ಯಾನಕಾರರು ತೋರಿಸಿದ ಮಾರ್ಗದಲ್ಲಿ ಎಷ್ಟು ಸಾಧ್ಯವೋ ಅಷ್ಟನ್ನು ಅರ್ಥ ಮಾಡಿಕೊಂಡು ಮಹಾಭಾರತದ ಪ್ರವಚನವನ್ನು ಮಾಡಿದ್ದೇವೆ. ತಾವೆಲ್ಲ ಶ್ರವಣ ಮಾಡಿದ್ದೀರಿ. ಕೊನೆಗೆ ಒಂದು ಶ್ಲೋಕವನ್ನು ಈಗ ತಿಳಿದು ಹೆಚ್ಚಿನ ವಿಷಯವನ್ನು ಮತ್ತೆ ಸಾಯಂಕಾಲ ತಿಳಿಯೋಣ. ಈ ತರಹದ ವನಪರ್ವದ ಶ್ರವಣವನ್ನು ಮಾಡುವುದರ ಫಲಶ್ರುತಿಯನ್ನು ಕೊನೆಗೆ ತಿಳಿಸ್ತಾರೆ. ಇದಂ ಸಮುತ್ಥಾನ ಸಮಾಗತಂ ಮಹತ್ ಪಿತುಶ್ಚ ಪುತ್ರಶ್ಚ ಚ ಕೀರ್ತಿವರ್ಧನಂ ಪಠನ್ನರಸ್ಯಾದ್ ವಿಜಿತೇಂದ್ರಿಯೋ ವಶೀ ಸಪುತ್ರ ಪೌತ್ರ ಶತವರ್ಷ ಭಾಗ್ಭವೇ. ಉತ್ತಮವಾದ ಇಂದ್ರಿಯ ನಿಗ್ರಹ, ಮನೋನಿಗ್ರಹ, ಶ್ರೇಷ್ಠವಾದಂತಹ ಸಂತಾನದ ಪ್ರಾಪ್ತಿ, ಎಲ್ಲರಿಗೂ ದೀರ್ಘವಾದ ಆಯುಷ್ಯ ಆರೋಗ್ಯಗಳನ್ನು ಕೊಡುವುದಲ್ಲದೆ ಮುಖ್ಯವಾಗಿ ನಚಾಪ್ಯಧರ್ಮೇ ನ ಸುಹೃದ್ವಿಭೇದನೆ ಪರಸ್ವಹಾರೆ ಪರದಾರ ಮರ್ಶನೆ ಕದರ್ಯ ಭಾವೇ ನರಮೇನ್ಮನಸ್ಸದಾ ನೃಣಾಂ ಸದಾಖ್ಯಾನಮಿದಂ ವಿಜಾನತಾಂ. ಪರಸ್ವವನ್ನು, ಇನ್ನೊಬ್ಬರ ಸ್ವತ್ತನ್ನು ಅಪಹಾರ ಮಾಡೋದು, ಪರದಾರ ದರ್ಶನ ಮಾಡೋದು ಅಥವಾ ಅಭಿಮರ್ಶನ ಮಾಡೋದು, ಯಾವುದೇ ತರಹದ ಪೀಡೆಯನ್ನು ಇನ್ನೊಬ್ಬರಿಗೆ ಕೊಡುವುದು, ಮಿತ್ರರಲ್ಲಿ ಭೇದವನ್ನು ಉಂಟು ಮಾಡುವುದು, ಶಾಸ್ತ್ರ ವಿಹಿತವಾಗದ ನಿಷಿದ್ಧವಾದ ಕರ್ಮಗಳನ್ನು ಆಚರಣೆ ಮಾಡುವುದರಲ್ಲಿ ಮನಸ್ಸಿನ ಪ್ರವೃತ್ತಿ, ಇಂತಹ ಯಾವ ಅಹಿತಕರವಾದ ಘಟನೆಗಳು ಕೂಡ ಜೀವನದಲ್ಲಿ ನಡೆಯೋದಿಲ್ಲ. ಈ ಮಹಾಭಾರತದ ವನಪರ್ವವನ್ನು ಭಕ್ತಿಯಿಂದ ಶ್ರವಣ ಮಾಡಿದಂಥವರಿಗೆ ಎಲ್ಲ ವಿಧವಾದಂತಹ ಮಂಗಲ. ಧರ್ಮೇಮೇ ರಮತಾಂ ಬುದ್ಧಿ ಸದಾ ತಪಸಿತೇಶ್ವರ. ಧರ್ಮದಲ್ಲಿ ತಪಸ್ಸನ್ನು ಆಚರಣೆ ಮಾಡುವುದರಲ್ಲಿ, ವಿಷ್ಣು ಭಕ್ತಿಯನ್ನು ಮಾಡುವುದರಲ್ಲಿ ಯಾವಾಗಲೂ ನಮ್ಮ ಮನಸ್ಸು ಆಸಕ್ತವಾಗಿರಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ, ಅಂತಹ ಶ್ರೇಷ್ಠವಾದ ಫಲವನ್ನು ನೀಡುವಂತಹ ಮಹಾಭಾರತದ ಈ ಚಿಂತನವನ್ನು ಕೂಡ ಗುರುಗಳಲ್ಲಿ ಅಂತರ್ಯಾಮಿಯಾದ ಭಾರತೀಯ ರಮಣ ಮುಖ್ಯಪ್ರಾಣ ಅಂತರ್ಗತ ವೇದವ್ಯಾಸದೇವರಲ್ಲಿ, ವೇದವ್ಯಾಸದೇವರಿಂದ ಅಭಿನ್ನನಾದ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸದೇವರಲ್ಲಿ ಸಮರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣ.